ವಾಕ್ಯ ಅಂದ್ರೆ ಕಾಸ್ಟ್ಲಿ, ಅದೆಲ್ಲ ಕಡೆ ಸಿಗಲ್ಲ, ಎಲ್ಲಾರು ಹೇಳಕ್ಕಾಗಲ್ಲ ವಾಕ್ಯನ ಅರ್ಥ. ಪರಿಶುದ್ಧ ಆತ್ಮನ್ ಬಿಟ್ರೆ ಬೇರೆ ಯಾರು ಹೇಳಕ್ಕಾಗಲ್ಲ. ಯಾವ ಪಾಸ್ಟರ್ ಅದಕ್ಕೆ ಯೋಗ್ಯನಲ್ಲ, ತಗಿದಿ ಅಲ್ಲ. ಎಂತ ಪಾಸ್ಟರ್ ಎಂತ ಅಯ್ಯ ತಗಿದಿ ಇಲ್ಲೇ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಮಾತ್ರನೇ ಇರುವಾಗ ಅದು ಹೇಳೋದಕ್ಕಾಗುತ್ತೆ. ಸ್ಪಿರಿಟ್ ಆಫ್ ಗಾಡ್. ಓದಿ ವಾಕ್ಯನ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಎಸ್ ಸಿಸ್ಟರ್, ಇವತ್ತಿನ ಮೆಸೇಜ್ ಅದೇ. పాపముకి జీతము, పాపముకి జీతము మరణము. జీతం అంటే సంబళము. తెలుగు బైబిల్ సిస్టర్ ಅದು బెంగళూరు తెలుగు ಅದು. ఆమేన్ ఆమేన్ ఆమేన్. పాపం చేసిన మనిషి, పాప ಮಾಡಿದ ಮನುಷ್ಯ, పాపమన్న మనిషి அந்த మనిషినికి ஒரு పేమెంట్ ఏమంటే మరణం. వారు ఎవరైనా సరే, నల్ల వాళ్ళు, తెల్ల వాళ్ళు, వైట్ వాళ్ళు, ఆమేన్. ఎట్లా దేశంలోనైనా, ఎంత డబ్బులు మనుషులైనా, ఎంత పేదవాళ్ళైనా పాపం చేసే ఎవరిని పాపము వదలదు. ಯಾರು ಕೂಡ ಪಾಪ ಮಾಡ್ತಾರೆ. ಯಾವ ದೇಶದವರು, ಎಂತವರು, ಯಾವ ಭಾಷೆಯವರು ಅದೆಲ್ಲ ನೋಡಲ್ಲ. ಪಾಪ ಪ್ರತಿಯೊಬ್ಬರ ಮೇಲೆ ಅಧಿಕಾರ ನಡೆಸ್ತೈತಿ. ಪ್ರತಿಯೊಬ್ಬರ ಮೇಲೆ ಯಾರು ಅದನ್ನ ಪ್ರೀತಿಸ್ತಾರೋ, ಯಾರು ಪಾಪವನ್ನ ಪ್ರೀತಿಯಿಂದ ಮಾಡ್ತಾರೋ, ಗೊತ್ತಿದ್ದು ಯಾರು ಪಾಪ ಮಾಡ್ತಾರೋ, ಹಠ ಮಾಡಿ ಯಾರು ಪಾಪ ಮಾಡ್ತಾರೋ, ವಾಕ್ಯ ಗೊತ್ತಿದ್ದು ಯಾರು ಪಾಪ ಮಾಡ್ತಾರೋ, ಪಾಪಿಯ ಜನಗಳು ಬೇರೆ ಇದ್ದಾರೆ. ಯೇಸುವನ್ನ ನಂಬದ ಪಾಪಿ ಜನಗಳು ಕೂಡ ಖಂಡಿತವಾಗ್ಲೂ ಪಾಪಕ್ಕೆ ಸಂಬಳ ಮರಣ. ಎಷ್ಟು ದುಡ್ಡು ಕೊಟ್ರೆ ಕೂಡ ನೀನು ಅದನ್ನ ತಡೆಯಕ್ಕಾಗಲ್ಲ. ಎಷ್ಟು ದುಡ್ಡು ಕೊಟ್ರೆ ಕೂಡ ನೀನು ಅದನ್ನ ಕೊಂಡ್ಕೊಳ್ಳಕ್ಕಾಗಲ್ಲ, ವಾಪಸ್ ಮಾಡಕ್ಕಾಗಲ್ಲ. ಮರಣನ ತಡೆಯಕ್ಕೆ ಯಾರಿಗೂ ಆಗಿಲ್ಲ. ಪಾಪಕ್ಕೆ ಸಂಬಳ ಮರಣ. ಬ್ರದರ್ ಸಿಸ್ಟರ್, ನೀನು ರಕ್ತದಿಂದ ತೊಳೆಯಲ್ಪಟ್ಟಿದ್ದೀಯ. ನೀನು ಯಾವ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ತಗೊಂಡ್ರು, ದೇವರು ನಿನ್ನ ಪಾಪಗಳನ್ನೆಲ್ಲ ತೊಳೆದಿದ್ದಾನೆ ಅನ್ನ ಒಂದು ಮೈಂಡ್ ಅನ್ನ ಬಿಟ್ಬಿಡು. ಪಾಪಕ್ಕೆ ಸಂಬಳ ಮರಣ. ಯೇಸುವನ್ನ ನಂಬದ ಪ್ರತಿ ಮನುಷ್ಯನು ಪಾಪ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ನಾನು ಶಿಕ್ಷೆ ಸ್ಥಾನ ತಗೊಂಡಿದ್ದೀನಿ, ನಾನು ಪಾಪಿ ಅಲ್ಲ ಅನ್ನೋದನ್ನ ಮೈಂಡ್ ಇಂದ ತೆಗೆದು ಬಿಡು. ಪಾಪ ಮಾಡ್ತಾನೆ ಇಲ್ಲ, ಅದು ಹೆಂಗೆ ಪಾಪ ಅಂತ ಇರ್ತದೆ. ನೀನು ಒಪ್ಪಿಸಿರೋ ಪಾಪಗಳು ಹಂಗೆ ಇರ್ತದೆ. ದೀಕ್ಷಾ ಸ್ಥಾನ ಮುಂಚೆ ಮಾಡಿರೋ ಒಂದೊಂದು ತಪ್ಪುಗಳನ್ನ, ಪಾಪಗಳನ್ನ ದೇವರಿಗೆ ಒಪ್ಪಿಸಿದ್ರೆ ಅದು ಕ್ಷಮಿಸಲ್ಪಡ್ತದೆ. ಅಂದ್ರೆ ಹೆಂಗೆ? ಪಶ್ಚಾತ್ತಾಪ ಅಂದ್ರೆ ಹೆಂಗೆ? ಪಶ್ಚಾತ್ತಾಪ ಹೇಗೆ ಪಡೋದು? ನಾ ಮಾಡಿರೋ ಪಾಪಗಳಿಗಾಗಿ ಪ್ರತಿ ಮನುಷ್ಯನು ಪ್ರಾಯಶ್ಚಿತ್ತ ಪಡಬೇಕು, ಪಶ್ಚಾತ್ತಾಪ ಪಡಬೇಕು. ಅದಕ್ಕಾಗಿ ನಾವು ದೇವರ ಹತ್ರ ತಗ್ಗಿಸ್ಕೊಂಡು ಶಿಲ್ಪೆ ಹತ್ರ ಓಡೋಗಿ, ಶಿಲ್ಪೆ ಹತ್ರ ಅಡ್ಡ ಬಿದ್ದು, ಶಿಲ್ಪೆ ಹತ್ರ ಶಾಪದಿಂದ, ಪಾಪದಿಂದ, ಪೂರ್ವಿಕ ಸ್ವಭಾವದಿಂದ, ಜನ್ಮ ಸ್ವಭಾವ ತಪ್ಪುಗಳಿಂದ, ಅಪರಾಧಗಳಿಂದ, ಪಾಪಗಳಿಂದ ನಾವೆಲ್ಲರೂ ಯೇಸು ಹತ್ರ ಫ್ರೀಯಾಗಿ ಬಿಡುಗಡೆ ಮಾಡ್ತಾರೆ. ಏನ್ ಮಾಡ್ಬೇಕಂದ್ರೆ, ನಿನ್ನ ತಪ್ಪನ್ನ ದೇವರಿಗೆ ಹೇಳ್ಬೇಕು, ನಿನ್ನ ಪಾಪನ ದೇವರಿಗೆ ಹೇಳ್ಬೇಕು, ನಿನ್ನ ಅಪರಾಧನ ದೇವರಿಗೆ ಹೇಳ್ಬೇಕು. ಇದು ದೇವರೇ, ಈ ಪಾಪ ನಾನೇ ಮಾಡಿದ್ದು, ಖುದ್ದಾಗಿ ನನ್ನ ಸ್ವಂತ ಪರ್ಸನಲ್ ಇಂದ ಮಾಡಿದ್ದೀನಿ, ಯಾರು ಇದಕ್ಕೆ ಕಾರಣ ಅಲ್ಲ, ನಾನೇ ಇದಕ್ಕೆ ಕಾರಣ. ದೇವರೇ, ಈ ಪಾಪಗಳಿಗಾಗಿ ನಾನು ಹತ್ಕೊಂತೀನಿ, ಇನ್ಮೇಲೆ ನಾನು ಪಾಪ ಮಾಡೋದಿಲ್ಲ ಅಂತ ಕಣ್ಣೀರ್ ಬಂದ್ರೆ ಕಣ್ಣೀರ್ ಹಾಕ್ಬೇಕು. ಕಣ್ಣೀರ್ ಹಾಕಿ ಹೆಂಗೆ ಆ ಮರಿಯ ಬಂದು ಆ ಬೇಸಿ ಒಂದು 300 ರೂಪಾಯಿ ಶೆಂಟನ್ನ ಆ ಕಾಲದಲ್ಲಿ, ಯಾವ ಕಾಲದಲ್ಲಿ 2000 ಇಯರ್ ಬ್ಯಾಕ್, 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಮೈಗೆ 2000 ರೂಪಾಯಿ ತೈಲನ ಹಾಕಿ, ಶೆಂಟನ್ನ ಹಾಕಿ, ಕಾಲಗಳಿಗೆ ಮೈಗೆಲ್ಲ ಒರೆಸಿ, ತಲೆ ಕೂದಲಿಂದ ಒರೆಸಿ, ಕಣ್ಣೀರಿಂದ ತೊಳಿತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ ಪಶ್ಚಾತ್ತಾಪ ಮಾಡಬೇಕು. ಆ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ. ನೀನು ಹೇಳ್ದಿರೋ ಪಾಪಗಳು ನಿನ್ನಲ್ಲಿ ಹಂಗೆ ಇರ್ತದೆ. ಮತ್ತೆ ಕೊಟ್ಟಿರೋ ತಾನೇ ನಮ್ಗೆ ಕ್ಷಮಿಸ್ತಾರೆ. ಸಾಲ ಒಬ್ಬರಿಗೆ ಇದೀರಿ, ಒಬ್ಬರಿಗೆ ಕ್ರೆಡಿಟ್ ಇದೀರಿ, ಒಂದು 5 ಲಕ್ಷ ಇದೀರಿ, ಒಂದು 2,000 ರೂಪಾಯಿ ಇದೀರಿ. 200 ರೂಪಾಯಿ ಕೊಟ್ರೆ ಎಷ್ಟಿರ್ತದೆ ನಿಮ್ ಬಾಕಿ? 1,800 ರೂಪಾಯಿ ಅಂತ ಹೇಳಿ, 1,800 ರೂಪಾಯಿ ಹಂಗೆ ಇರ್ತದೆ ಬಾಕಿ. 1,800 ರೂಪಾಯಿ
ಮತ್ತೆ 500 ರೂಪಾಯಿ ಕೊಟ್ರೆ ಇನ್ನು ಎಷ್ಟಿರ್ತದೆ? 1300. ನೋಡಿ, ನಿಮ್ ದುಡ್ಡುಗಳು ಮಾತ್ರ ಒರಿಜಿನಲ್ ದುಡ್ಡುಗಳು ಕರೆಕ್ಟ್ ಆಗಿ ಲೆಕ್ಕ ಹಾಕ್ತೀರಾ. ಪಾಪಗಳಿಗೆ ಅರ್ಥ ಹೇಳ್ಕೊಂಡ್ರೆ ಯಾರು ಬಾಯಿ ಮಾಡ್ತಾ ಇಲ್ಲ. 1200 300 ರೂಪಾಯಿ ಹಂಗೆ ಇರ್ತದೆ. ಅದು ತೀರ್ಸಿಲ್ಲ ಅಂದ್ರೆ ನೀನ್ ಹಂಗೆ ಸತ್ತು ಹೋಗ್ತಿ. ಏನಾಗ್ತದೆ? ಅದು ಬಾಕಿ ಬ್ಯಾಲೆನ್ಸ್ ಸಾಲ ಇಟ್ಬಿಟ್ಟು ಸತ್ತೋಗ್ಬಿಟ್ಟ. ಪಾಪದಲ್ಲೇ ಇದ್ದು ಕ್ಷಮಾಪಣೆ ತಗೊಂಡಿರ ಸತ್ತೋಗ್ಬಿಟ್ಟ. ಆಮೇಲೆ ಸರಿ, ಇದು ಬೈಬಲ್ ಅಲ್ಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಮೊದಲು ನೋಡೋಣ ಅದನ್ನ. ಆಮೇಲೆ ಬೈಬಲ್ ಅಲ್ಲಿ ಎಷ್ಟು ಬುಕ್ ಇದೆ? 66 ಬುಕ್ ಇದೆ. 66 ಬುಕ್ಗಳಿಗೂ ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 11ನೇ ಅಧ್ಯಾಯ ತನಕ ಕನೆಕ್ಟ್ ಕೊಟ್ಟಿದ್ದಾರೆ. ಅದು ಇಡೀ ಬೈಬಲ್ಗೆ ಮ್ಯಾಪ್. ಬರ್ಕೊಳ್ಳಿ. Genesis chapter 1 2 3 4 5 6 7 8 9 10 11 ಚಾಪ್ಟರ್ಸ್. 11 ಚಾಪ್ಟರ್ ಕೂಡ ಫುಲ್ ಬೈಬಲ್ ಗೆ ಪ್ಲಾನ್ ಇದ್ದಂಗ. ಆಮೇಲೆ ಗೂಗಲ್ ಇದ್ದಂಗ, ಗೂಗಲ್ ಮ್ಯಾಪ್ ಇದ್ದಂಗ. ಇಡೀ ಬೈಬಲ್ ಗೆ ಕಾಂಟ್ಯಾಕ್ಟ್ ಕೊಡ್ತೈತೆ. ಇಡೀ ಬೈಬಲ್ 11 ಅಧ್ಯಾಯದಲ್ಲಿ ಅಡಗಿದೆ. ಎಲ್ಲರ ವಾಕ್ಯ ತಗೋ 11 ಅಧ್ಯಾಯ ಹತ್ರ ಸಂಬಂಧ ಇರ್ತದೆ. ಈಗ ಅದರಲ್ಲಿ ಯಾವ ಸಂಬಂಧ? ಸ್ಪಿರಿಟ್ ಆಫ್ ಗಾಡ್. ಆದಿಕಾಂಡ 3ನೇ ಅಧ್ಯಾಯ 2ರಿಂದ 3ನೇ ವಚನ ಓದಿ. Genesis chapter 2 2 to 3. ఆదికాండము 3వ అధ్యాయం 2 ఇంకా 3. ఫస్ట్ ఓది టైమిಲ್ಲ. ಆದಿಕಾಂಡದಲ್ಲಿ ಇಷ್ಟೊತ್ತು ಮಾಡ್ತಿಲ್ಲ. ಹಲ್ಲೆಲೂಯಾ. ಆಮೇಲೆ ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು. ಹಲ್ಲೆಲೂಯಾ. ಆದರೆ ತೋಟದ ಮಧ್ಯದಲ್ಲಿರುವ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಹಲ್ಲೆಲೂಯಾ. ಆ ಹೆಣ್ಣನ್ನ ತಿಂದ್ರೆ ಏನಾಗ್ತದೆ? ದೇವರು ಹೇಳಿದಂತೆ ಆದಾಮ ಅವಳಿಗೆ ಸ್ತ್ರೀ ಯಾರು ಹೇಳ್ತಾ ಇದ್ದಾರೆ? ಸರ್ಪ ಕೇಳ್ತಾ ಇದೆ. ಏನಂತ ಹೇಳ್ತಾರೆ? ಹಣ್ಣು ನೋಡಬಾರ್ದು, ಹಣ್ಣು ತಿನ್ಬಾರ್ದು, ಹಣ್ಣನ್ನ ಮುಟ್ಟಬಾರ್ದು. ಮುಟ್ಟಿದ್ರೆ, ತಿಂದ್ರೆ, ನೋಡಿದ್ರೆ, ತಿಂದಿದ್ದ ದಿನ ನೀವೇನಾಗ್ತೀರಾ? ಇಲ್ಲೇನ್ ಬರ್ತಾ ಇದೆ? ರೋಮಾಪುರ ಗ್ರಂಥ 6:23. ರೋಮ್ ಚಾಪ್ಟರ್ 6:23 ಏನ್ ಹೇಳ್ತಾ ಇದೆ? 6:23 ಏನ್ చెప్పి సెలవిస్తా ఉంది? ಪಾಪಕ್ಕೆ ಸಂಬಳ. ಇವರು ಏನೊಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ? ಪ್ರಥಮ ಆಜ್ಞೆ. ಅದು ಫಸ್ಟ್ ಕಂಡೀಷನ್, ಫಸ್ಟ್ ಕಮಾಂಡ್ಮೆಂಟ್ಸ್. ಅದು ಏನ್ ಆಜ್ಞೆ ಕೊಟ್ಟಿದ್ದಾನೆ ಆದಾಮ ಅವಳಿಗೆ? ಅದನ್ನ ನೋಡಬಾರ್ದು, ತಿನ್ನಬಾರ್ದು, ಮುಟ್ಟಬಾರ್ದು. ಸರಿಯಾಗಿ ಕೇಳಬೇಕು. ಎಲ್ಲರೂ ವಾಕ್ಯ ಗಮನ ಕೊಟ್ಟು ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ತಿನ್ನಬಾರ್ದು, ನೋಡಬಾರ್ದು, ಮುಟ್ಟಬಾರ್ದು. ಇವತ್ತು ನಿಮಗೆ ತುಂಬಾ ವಸ್ತುಗಳು ತಿನ್ನಬಾರ್ದು, ನೋಡಬಾರ್ದು, ಮುಟ್ಟಬಾರ್ದು ಅಂತಿದೆಯಾ? ಬೈಬಲ್ ಹೇಳಿದ್ದ? ಕೆಲವು ಸ್ಥಳಕ್ಕೆ ಹೋಗ್ಬೇಡ, ಕೆಲವು ಸ್ಥಳಕ್ಕೆ ಮುಟ್ಟಬೇಡ, ಕೆಲವ್ರ ಜೊತೆ ಸೇರ್ಬೇಡ, ಕೆಲವು ವಸ್ತುಗಳು ತಿನ್ಬೇಡ, ಕೆಲವು ಪದಾರ್ಥಗಳು, ಕೆಲವು ಪಾನೀಯಗಳು ಮತ್ತು ಪದಾರ್ಥಗಳು, ಆಮೇಲೆ ಡ್ರಿಂಕ್ಸ್, ಆಮೇಲೆ ಕೆಲವು ಮನುಷ್ಯರು ಸಹವಾಸ ಸ್ಥಳ ಹೋಗ್ಬೇಡ, ಮುಟ್ಟಬೇಡ, ತಿನ್ಬೇಡ, ಸಹವಾಸ ಮಾಡಬೇಡ. ಮೂರ್ಖ ಸಂಗಡ, ಪಾಪಿಗಳ ಸಂಗಡ ಸೇರ್ಬೇಡ. ಆಮೇಲೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಧರ್ಮವನ್ನ ಬೈತಾರೆ. ಅವ್ರ ಜೊತೆ ಕೂತ್ಕೊಳ್ಳಿರಾ, ಪಾಪಿ ಜನಗಳ ಜೊತೆ ಸೇರಿರಾ ಅಂತಿದೆ. ಎಲ್ಲಿದೆ? ಎಲ್ಲಿದೆ ಸಿಸ್ಟರ್? ಕೀರ್ತನೆಗಳು 1ನೇ ಅಧ್ಯಾಯದಲ್ವಾ? ಕರೆಕ್ಟ್, ಗುಡ್. ಒಳಗಡೆ ಇಟ್ಕೋ. ಆ ಜೊತೆ ಇದನ್ನು ಸೇರಿಸ್ಕೊಳ್ಳಿ ಎಲ್ಲಾರು. 1ನೇ ಅಧ್ಯಾಯದಲ್ಲಿ ನಾವ್ ಹೇಳಿದಾರಲ್ಲ ದೇವರು. ಬಟ್ ನಾವೇನ್ ಮಾಡ್ತಾ ಇದೀನಿ? ಮುಟ್ಟದೇ ಇರೋದನ್ನ ಮುಟ್ತಾ ಇದ್ದೀರಿ, ತಿಂದೇ ಇರೋದನ್ನ ತಿಂತಾ ಇದ್ದೀರಿ, ನೋಡದೇ ಇರೋದನ್ನ ನೋಡ್ತಾ ಇದ್ದೀರಿ. ಆಜ್ಞೆಯನ್ನ ಮೀರೋದೇ ಪಾಪ. ದೇವರು ಹೇಳಿದ್ದನ್ನ ಮಾಡದೇ ಇರೋದೇ ಪಾಪ. ವಾಕ್ಯಕ್ಕೆ ವಿರುದ್ಧವಾದದೆಲ್ಲ ಪಾಪನೇ. ದೇವರ ಚಿತ್ತಕ್ಕೆ ವಿರುದ್ಧವಾದದೆಲ್ಲ ಪಾಪ. ನಾನು ನಿನ್ನ ಹೆಸರಲ್ಲಿ ದೆವ್ವಗಳನ್ನ ಬಿಡಿಸಿದೆ, ನಾನು ನಿನ್ನ ಹೆಸರಲ್ಲಿ ಅದ್ಭುತಗಳನ್ನ ಮಾಡಿದೆ, ದೇವರೇ ನಾನು ನಿನ್ನ ಹೆಸರಲ್ಲಿ ಪ್ರವಾದನೆ ನಡೆಸಿದೆ, ನಾನು ನಿನ್ನ ಹೆಸರಲ್ಲಿ 100 ಚರ್ಚಸ್ ಓಪನ್ ಮಾಡಿದೆ, ನಾನು ನಿನ್ನ ಹೆಸರಲ್ಲಿ ಕೋಟಿ ಜನಗಳು ನಿನ್ನಲ್ಲಿ ತಂದೆ. ನೀನ್ ಯಾರು ನನಗೆ ಗೊತ್ತಿಲ್ಲ. ದೇವರನ್ನ ಐ ಡೋಂಟ್ ನೋ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಏನ್ ಹೇಳ್ತಾ ಇದೆ ವಾಕ್ಯ? ತಿಂದಿದ್ದೀನ ತಿಂದ್ಮೇಲೆ ಸತ್ರ. ನೀವು ಹೇಳಿ ನನಗೆ ಎಲ್ಲಾರು ಹೇಳಬೇಕು ಉತ್ತರ.
ಹಣ್ಣು ತಿಂದ್ರೆ ತಿಂದಿಲ್ವಾ? ಸತ್ರ ಅವರು 930 ವರ್ಷ ಇದ್ದ. ಎಷ್ಟು ವರ್ಷ ಇದ್ದ ಆದಮ? ಅವನಿಗೆ 3ನೇ ಮಗು ಹುಟ್ಟುವಾಗ 130 ವರ್ಷ. 3ನೇ ಮಗು ಹುಟ್ಟುವಾಗ ಎಷ್ಟು ವರ್ಷ? ಆದವನಿಗೆ 130 ವರ್ಷ. ಪ್ರೈಸ್ ದ ಲಾರ್ಡ್. ವಾಕ್ಯ ಸಮೇತ ಕೊಡ್ತೀನಿ. ಪ್ರೈಸ್ ದ ಲಾರ್ಡ್. ಎಷ್ಟು ವರ್ಷ? 130 ವರ್ಷ. ಯಾರು? ಸ್ಟೇಫನ್ ಹುಟ್ಟುವಾಗ. ಸ್ಟೇಫನ್ ನೋಡಕ್ಕೆ ಹೆಂಗಿದ್ದ? ನೋಡಕ್ಕೆ ಆದಮ ತರನೇ ಟೀಟೋ ಪ್ರಿಂಟ್ ಟು ಪ್ರಿಂಟ್ ಆದಮ ತರನೇ ಇದ್ದ. ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ಇನ್ನಿಬ್ಬರು ಮಕ್ಕಳಿಗೆ ಒಂದು 5 ವರ್ಷ ಹಾಕೊಳ್ಳಿ. ಹಾಗಾದ್ರೆ ಒಂದು 125 ವರ್ಷ ಅವರು ಪರಿಶುದ್ಧರಾಗಿ ಜೀವಿಸಿದ್ದಾರೆ. 125 ವರ್ಷ ಆದ್ಮೇಲೆ ಸೈತಾನ ಆ ಒಳಗಡೆ 125 ವರ್ಷ ಅಂತ ಇಟ್ಕೊಳ್ಳಿ. 125 ವರ್ಷ ಅವರು ದೇವರು ಹೇಳಿದ ವಾಕ್ಯ ಪ್ರಕಾರ ನಡೀತಾ ಇದ್ರು. ಆಜ್ಞೆಯ ಮೇಲಿಲ್ಲ, ಹಣ್ಣನ್ನ ತಿಂದಿಲ್ಲ, ತಿಂದಿ ದಿನ ನೀವು ಸಾಯ್ತೀರಂದ್ರೆ ಆದ್ರೆ ಸತ್ತೋಗಿಲ್ಲ. ಏನ್ ಹೇಳ್ತೀರ ನೀವು? ಏನ್ ಕಾರಣ ಹೇಳ್ತೀರಿ? ಸಾಯಿಲ್ಲ. ಹೌದು, ಸೈತಾನ ಕೂಡ ಬಂದಿಲ್ಲ. ಏನಂತ ಹೇಳಿ ನೋಡೋಣ. ಹೇಗೋ ನೀವು ಸಾಯಲ್ಲ. ಸೈತಾನಿಗೆ ಶರೀರದಲ್ಲಿ ಬದುಕಿರ್ತಾರಂತ ಸೈತಾನ ಗೊತ್ತು. ಆದಮ ಅವಳಿಗೆ ಗೊತ್ತಿರ್ಲಿಲ್ಲ. ಅವಳಿಗೆ ಗೊತ್ತಿರ್ಲಿಲ್ಲ. ದೇವರು ಹೇಳಿದ್ದು ಆತ್ಮಿಕ ಮರಣ. ಆತ್ಮದಲ್ಲಿ ಸತ್ತೋಗ್ತೀರಾ. ಆತ್ಮಿಕ ಮರಣ ನಿಮಗೆ ಬರ್ತೈತೆ, ಶರೀರದಲ್ಲಿ ಜೀವಿಸ್ತೀರಾ. ಯಾವುದರಲ್ಲಿ? 2 ಮರಣ ಇದೆ ಗೊತ್ತಾ ನಿಮಗೆ? ಶಾರೀರಿಕ ಮರಣ, ಆತ್ಮಿಕ ಮರಣ. ಹೇಳಿ. ಆತ್ಮಿಕ ಮರಣ 2 ಇದೆ. ಶರೀರದಲ್ಲಿ ಜೀವಿಸಬಹುದು, ಆತ್ಮದಲ್ಲಿ ಜೀವಿಸಬಹುದು. ಆಮೆನ್. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ನನ್ನನ್ನು ನಂಬುವನು ಎಂದಿಗೂ ಸಾವಲ್ಲ, ನನ್ನನ್ನು ನಂಬುವನು ಸತ್ತರೂ ತಿರುಗಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ ಪಟ್ಟಂತ ಒಬ್ರು. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆ ಹೆಚ್ಚಾಗಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು. ಎಂದಿಗೂ ಇರಬಾರದು. ಯಾವತ್ತು ಪಾಪ ಮಾಡಬಾರ್ದು. ಇನ್ಮೇಲೆ ನಾವು ಪಾಪದ ಪಾಲಿಗೆ ನಾವು ಸತ್ತೋಗಿದ್ದೀರಿ ಅಂತ ಕೆಳಗಡೆ ನೋಡ್ಕೊಳ್ಳಿ. ಪಾಪದ ಪಾಲಿಗೆ ನಾವು ಸತ್ತೋಗಿದ್ದೀರಿ. ಅಯ್ಯೋ, ನನ್ನ ಈ ಪಾಪದಿಂದ ಬಿಡಿಸೋದು ಯಾರು? ನನ್ನ ಈ ದುರಿಚ್ಛೆಗಳಿಂದ ಬಿಡಿಸೋದು ಯಾರು? ನನ್ನ ಈ ದುರಭ್ಯಾಸ ದುಶ್ಚಟಗಳಿಂದ ಬಿಡಿಸೋದು ಯಾರು ಅಂತ 7ನೇ ಅಧ್ಯಾಯದಲ್ಲಿ ಪೌಲ ಪರಿತಾಪ ಮಾಡ್ತಾ ಇದ್ದಾನೆ. ಒಳಗಡೆ ಒಳ್ಳೆಯದೇ ಮಾಡಬೇಕು, ಎಲ್ಲಾರು ಚೆನ್ನಾಗಿ ನೋಡ್ಬೇಕು, ಎಲ್ಲಾರು ಪ್ರೀತಿಸ್ಬೇಕು, ಜಗಳ ಆಡಬಾರ್ದು, ಬೈಬಾರ್ದು, ಕೋಪ ಮಾಡ್ಕೋಬಾರ್ದು, ಸುಳ್ಳು ಹೇಳ್ಬಾರ್ದು, ಕೆಟ್ಟದಾಗಿ ನೋಡ್ಬಾರ್ದು, ಟಿವಿ ಸೀರಿಯಲ್ ನೋಡ್ಬಾರ್ದು, ವಾಕ್ಯದಲ್ಲೇ ಇರಬೇಕು, ಪ್ರೇಯದಲ್ಲೇ ಇರಬೇಕು, ದೇವರನ್ನ ಮಹಿಮೆ ಪಡಿಸ್ಕೊಂಡಿರ್ಬೇಕು, ದೇವರ ಪ್ರಸನ್ನತೆಯಲ್ಲಿ ಇರಬೇಕು, ದೇವರ ಕೃಪೆಯಲ್ಲಿ ಜೀವಿಸಬೇಕು ಅಂತ ವಾಕ್ಯ ಕೇಳುವಾಗೆಲ್ಲ, ನಿನಗೆ ಬೋಧನೆ ಹೇಳುವಾಗೆಲ್ಲ, ಯೂಟ್ಯೂಬ್ ಅಲ್ಲಿ ನೋಡುವಾಗೆಲ್ಲ ನಿನ್ಗೆ ಅನ್ನಿಸ್ತೈತೆ. ಆದ್ರೆ ನಿನ್ನಲ್ಲಿ ಇರಕ್ಕಾಗಲ್ಲ. ಯಾಕಂದ್ರೆ ನಿನ್ನಲ್ಲಿ ಒಂದು ನಿಯಮ ಇರ್ತದೆ, ಅದು ನಿನ್ನನ್ನ ಪಾಪ ಮಾಡಿಸ್ತಾ ಇರ್ತದೆ. ಮನೆಗೆ ಹೋಗ್ಬಿಟ್ಟು ಹೋಮ್ವರ್ಕ್ ಅದು ನಿಮ್ಗೆ ರೋಮ್ ಚಾಪ್ಟರ್ 7 ಓದಿದ್ರೆ ನಿಮ್ಗೆ ಸಿಕ್ಬಿಡ್ತದೆ. 6 to 7 ಏನು ಸೀಕ್ರೆಟ್ ಗೊತ್ತಾ ಇದರಲ್ಲಿ? ರೋಮಾಪುರ ಗ್ರಂಥ 16 ಅಧ್ಯಾಯ ಇದೆ ಅಲ್ವಾ? 7 ಅಧ್ಯಾಯ ಪಾಪದ ಬಗ್ಗೆ ಹೇಳ್ತದೆ. 7 ಅಧ್ಯಾಯ ಏನರ ಬಗ್ಗೆ ಹೇಳ್ತದೆ? ಪಾಪದ ಬಗ್ಗೆನೇ ಬೋಧಿಸ್ತದೆ. ಆಮೆನ್. ಅಲ್ಲಿಂದ 8ನೇ ಅಧ್ಯಾಯದಲ್ಲಿ ಹೇಗೆ ಬಿಡುಗಡೆ ಬರುವುದು, ಹೇಗೆ ಪರಿಶುದ್ಧಾತ್ಮದಿಂದ ತುಂಬಲ್ಪಡಬೇಕು, ನಮಗೆ ಬಿಡುಗಡೆ ಇದೆಯಾ, ಪರಿಶುದ್ಧಾತ್ಮದಿಂದ ಜೀವಿಸೋದು ಹೇಗೆ, ನಮಗೆ ರಕ್ಷಣೆ, ಸೈತಾನ ತುಳಿಯೋದು, ಇನ್ನು 8 ಅಧ್ಯಾಯಗಳಿದೆ. 2 ಪಾಠ ಮಾಡ್ಕೊಂಡು ಹೋಗಿ 7 ಅಧ್ಯಾಯಗಳ ಪಾಪದ ಬಗ್ಗೆ, 8ನೇ ಅಧ್ಯಾಯದಿಂದ ನಿನ್ನ ಬಿಡುಗಡೆ ಬಗ್ಗೆ ಮಾತಾಡ್ಬೇಕು, ವಾಗ್ದಾನಗಳ ಬಗ್ಗೆ ಮಾತಾಡ್ಬೇಕು, ಧೈರ್ಯದ ಬಗ್ಗೆ ಮಾತಾಡ್ಬೇಕು, ಆಶೀರ್ವಾದದ ಬಗ್ಗೆ ಮಾತಾಡ್ಬೇಕು. ಸೈತಾನ ನಿನ್ನ ಕಾಲು ಕೆಳಗೆ ಹಾಕಿ ದೇವರು ತುಳಿದು ಬಿಡ್ತಾರಂತ ಮಾತಾಡುತ್ತೆ. ಸ್ಪಿರಿಟ್ ಆಫ್ ಗಾಡ್, ಸ್ಪಿರಿಟ್ ಆಫ್ ಗಾಡ್. ಪಾಪಕ್ಕೆ ಸಂಬಳ ಆದವನಿಗೆ ಹೇಳಿದ್ರು ಸಾಯೇ ಇಲ್ಲ, ಬದುಕಿದ್ದಾರೆ. ಕರೆಕ್ಟ್. ಸೈತಾನ ಹೇಳ್ತಿ ಇವತ್ತು ಹಂಗೆ ಹೇಳ್ತಾರೆ, ಬ್ರದರ್ ಪಾಪ ಮಾಡ್ಬೋದು, ಏನು ತೊಂದರೆ ಇಲ್ಲ, ಏನ್ ಬೇಕಾದ್ರೂ ಮಾಡಿ, ಹೆಂಗ್ ಬೇಕಾದ್ರೂ ಜೀವಿಸಿ, ನೀನ್ ಯಾವಾಗ ದೀಕ್ಷಾಸ್ಥಾನ ತಗೊಂಡು ನಿನ್ ಪಾಪಗಳೆಲ್ಲ ಹೋಗ್ಬಿಡ್ತು, ನಿನ್
ತಪ್ಪುಗಳೆಲ್ಲ ಕ್ಷಮಿಸಲ್ಪಟ್ಬಿಡ್ತು. ನೀನ್ ಇಷ್ಟಪಟ್ಟ ಖುಷಿಯಾಗಿ ಮಜಾ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೇಕಂತ 7 ಬೋಧನೆ ಬೋಧಕರು ಸಭೆ ಇದೆ. ಕೇಳಬೇಡ. ಆಮೆನ್. ಎಂದಿಗೂ ಪಾಪ ಮಾಡಬಾರದು. ನೆವರ್. ఎన్నికమే ఎప్పుడు చేయకూడదు. ఎప్పుడు ఒక రోజు కూడా, ఒక క్షణం కూడా, ఒక దినం కూడా. హల్లెలూయా, హల్లెలూయా. ಯಾಕೆ ನಿನ್ನ ಮರಣ ಕೊಡ್ತಾರೆ? ಯಾಕೆ ಪ್ರೀತಿಸ್ತೀಯ ಮರಣನ? ನೋಡಿ, ಆದಮ ಏನಾಯ್ತು ಗೊತ್ತಾ? ಕ್ರೈಸ್ತಲ್ಲ ಬಗ್ಗೆ ಶಾಪ ಯಾಕೆ ಕೊಟ್ಟ ದೇವರು? ಶಾಪ ಯಾಕೆ ಕೊಟ್ಟ? ಅವನಿಗೆ ಶಾಪ ಕೊಟ್ಟ, ಆದಮನಿಗೆ ಶಾಪ ಕೊಟ್ಟ, ಅವಳಿಗೆ ಶಾಪ ಕೊಟ್ಟ. ಯಾಕೆ ಕೊಟ್ಟಿದ್ದ? ಪಾಪ ಮಾಡಬೇಡ ಅಂದಿದ್ದನ್ನ ಮಾಡಿದ್ಕೆ. ಇವತ್ತು ನಮ್ಗೆ ಬೈಬಲ್ ವಾರ ನೀನು ವಾಕ್ಯ ಕೇಳ್ತೀಯ, ಪ್ರತಿದಿನ ಮನೆಯಲ್ಲಿ ಬೈಬಲ್ ಓದ್ತೀಯ, ಗೊತ್ತಿದ್ದು ಪಾಪ ಮಾಡ್ತೀಯ. ಏನ್ ಬರ್ತೈತೆ ಹೇಳಿ? ಏನ್ ಬರ್ತೈತೆ? ದೇವರೇ ಮಾತಾಡಿದ್ರೆ ಬೈಬಲ್ ಅಲ್ಲಿ, ಪರಿಶುದ್ಧರ ಮೂಲಕ ದೇವರು ಮಾತಾಡಿದ್ದಾನೆ, ಪರಿಶುದ್ಧ ಆತ್ಮನು ಮಾತಾಡಿದ್ದಾನೆ. ಗೊತ್ತಿದ್ದು ನಾವು ಗೊತ್ತಿದ್ದು ತಪ್ಪು ಮಾಡ್ತೀರಿ. ನಿಜ ಹೇಳ್ತಾ ಇದ್ದೀರಿ. ಪ್ರೇಯರ್ ಮಾಡದಿರೋದೇ ಒಂದು ಪಾಪ, ದೇವರ ಚಿತ್ತನ ನೆರವೇರಿಸದಿರೋದೇ ಒಂದು ಪಾಪ, ವಾಕ್ಯಾನುಸಾರವಾಗಿ ನಡೆದಿರೋದೇ ಒಂದು ಪಾಪ, ಪರಿಶುದ್ಧಾತ್ಮ ದೂಷಿಸೋದೇ ಒಂದು ಪಾಪ. ಆಮೆನ್. ಆತ್ಮಿಕ ಮರಣ ನಿನ್ನನ್ನ ಹಿಡಿತೈತೆ, ಶರೀರದಲ್ಲಿ ಜೀವಿಸ್ತೀಯ. బ్రదర్ ನನಗೆ ಹೇಳಿದ್ರು, బ్రదర్ అన్న ఒకసారి నేను ప్రేయర్ చేసేస్తాను. చాలా బ్రదర్ ಕೇಳಿದ್ರೆ ప్రేయర్ చేసేవాడు బాగున్నారు, చేయకునేవాడు బాగున్నారు, అందుకే ఏం చేయాలా? హల్లెలూయా. కరెక్ట్. రోజు తినేవాడు బాగున్నారు, తినకుండా 80 రోజులు ఉపవాసం ఉండేవాళ్ళు కూడా బాగున్నారు. హిమాలయ పర్వతాల కూతురు ఉండేవాళ్ళు. ఆమేన్. హల్లెలూయా. కరెక్ట్ ತಾನೇ? ಊಟ ತಿಂದ್ರೆ ಬೇಗ ಸಾಯ್ತಾರೆ, ಬದುಕ್ತಾನೆ? ಊಟ ತಿಂದಿಲ್ಲ ಅಂದ್ರೆ ಬೇಗ ಸತ್ತ ಹೋಗ್ತಾನೆ. ಪ್ರೇಯರ್ ಮಾಡಿಲ್ಲ ಅಂದ್ರೆ ಬೇಗ ಹೋಗ್ಬಿಡ್ತಾರೆ. ಬೇಗ ಹೋಗ್ತಾರೆ ಅನ್ನೋದಕ್ಕಿಂತ ಪರಲೋಕಕ್ಕೆ ಹೋಗೋದು. ನೀನು ಅಷ್ಟಾರ ಪರಲೋಕಕ್ಕೆ ಹೋಗುದು. ಹೆಂಗಂದ್ರೆ ಬದುಕಿದ್ರೆ ಪರಲೋಕಕ್ಕೆ ಹೋಗ್ಬಿಡ್ತೀರಾ, ನಮ್ಮ ಇಷ್ಟಾನುಸಾರ ಜೀವಿಸ್ಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡ್ತೀರಾ. ನೀನ್ ಬೇಕಾದ್ರೆ ಕಷ್ಟ ಶ್ರಮನ ಅನುಭವಿಸ್ಕೊಂಡು ಪಾಪ ಮಾಡಿದ್ರೆ ಪರಿಶುದ್ಧವಾಗಿದ್ದು ನಿನ್ನ ಕೈ, ಬಾಯಿ, ಕಣ್ಣು, ಮೂಗು, ಅಂತೇಂದ್ರ ಸರ್ವೇಂದ್ರಿಯನ್ನ ಬಂಧಿಸಿ ನಿನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ. ಮೈಂಡನ್ನ, ಬುದ್ಧಿಯನ್ನ, ಆಲೋಚನೆಯನ್ನ, ಕಾಲನ್ನ ನಿನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ. ಏನೇನೋ ಕೇಳ್ತದೆ ಅದೆಲ್ಲ ಕೊಡ್ಬೇಡ. ಅವೇನೇನೋ ಎಲ್ಲರಿಗೋ ಕರ್ಕೊಂಡು ಹೋಗ್ತಿದೆ ಹೋಗ್ಬೇಡ. ಅದೇನೇನೋ ಪ್ರೇರೇಪಿಸ್ತದೆ ಚಿಂತಿಸಬೇಡ. ಅವೇನೇನೋ ಕೈಗಳು ಮಾಡೋದಕ್ಕೆ ಕೈಗಳಿಗೆ ಪ್ರೇರೇಪಿಸ್ತದೆ ಮಾಡಬೇಡ. ಪಾಪ ಮರಣ ಕೊಡ್ತದೆ. ಇದು ಬೈಬಲ್ಗೆ ವಿರುದ್ಧ, ಪರಿಶುದ್ಧಾತ್ಮನಿಗೆ ವಿರುದ್ಧ, ದೇವರ ಚಿತ್ತಕ್ಕೆ ವಿರುದ್ಧ. ನೀನೇ ಪ್ರತಿದಿನ ತಳ್ತಾ ಇರ್ಬೇಕು. ಮೊಬೈಲ್ ಓಪನ್ ಮಾಡಿದ್ರೆ ಪಾಪ ಇದೆ, ಬಸ್ ಸ್ಟ್ಯಾಂಡ್ ಹೋದ್ರೆ ಪಾಪ ಇದೆ, ಒಂದು ಅಂಗಡಿ ಒಳಗೆ ಹೋದ್ರೆ ಪಾಪ ಇದೆ, ಒಂದು ರೋಡಲ್ಲಿ ನಡ್ಕೊಂಡು ಹೋದ್ರೆ ಪಾಪ ಇದೆ, ಒಂದು ರೈಲ್ವೆ ಸ್ಟೇಷನ್ ಹೋದ್ರೂ ಪಾಪ ಇದೆ, ಒಂದು ಮೆಟ್ರೋ ಸ್ಟೇಷನ್ ಪಾಪ ಇದೆ. ಎಲ್ಲಿ ಹೋಗು ಪ್ರತಿ ಒಂದು ಕಡೆ ಪಾಪ ಮಾಡೋದಕ್ಕೆ ಈಗ ಜಾಸ್ತಿ ಆಗೋಗಿದೆ. ಮೊದಲು ಕಾಯ್ದೆ ಈಗ ಜಾಸ್ತಿ ಆಗ್ತಿದೆ. ವಿಚಿತ್ರ ಮಟ್ಟಿಗಳಾಗ್ತಾರೆ ಗಂಡಸರು ಹೆಂಗಸರು. ಆದ್ದರಿಂದ ದೇವ್ರ ಮಗುವಾಗಿರೋ ನೀನು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರೋ ನೀನು, ಪಾಪಕ್ಕೆ ಮರಣ ಸಂಬಳ ಅಂತ ತಿಳ್ಕೊಂಡು ಪ್ರತಿದಿನ ನೀನು ನೆನೆಸ್ತಾ ಎಚ್ಚರಗೊಂಡು ಅಕಸ್ಮಾತ್ ಮಾಡ್ಬಿಡ್ತೀಯ. ನಿನ್ಗೇನಿದೆ? ದೇವ್ರ ಸಮ್ಮುಖ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಪ್ರೇಯರ್ ಇದೆ, ಸಿಂಗಲ್ ಪ್ರೇಯರ್ ಇದೆ. ಅಪ್ಪ ಇನ್ಮೇಲೆ ಮಾಡಲ್ಲ. ಅಕಸ್ಮಾತ್ ಆಗಿ ನನ್ನಲ್ಲಿ ಬಂದ್ಬಿಟ್ಟು ದಾವಿದ ಒಂದೇ ಸಾರಿ ಪಾಪ, ಒಂದೇ ಸಾರಿ ಮತ್ತೆ ಮಾಡಲಿಲ್ಲ. ಅದನ್ನ ದೇವರೇ ಹೇಳ್ತಾನೆ. ಆಮೇಲೆ ಒಂದೇ ಸಾರಿ ನಾನು ದಾವಿದ ಪಾಪ ಮಾಡಿ. ನಿಮ್ಮ ಮನೆಗೆ ಓದ್ಕೊಳ್ಳಿ. ಕೀರ್ತನೆಗಳ 51ನೇ ಅಧ್ಯಾಯದಲ್ಲಿ ಒಪ್ಪಿಸ್ತಾನೆ, ಅಳ್ತಾನೆ, ಬೋರ್ತಾನೆ. ಪರಿಶುದ್ಧಾತ್ಮನಿಂದ ತೆಗಿಬೇಡ. ತಿರ್ಗಾ ಸಂತೋಷ ನನ್ನಲ್ಲಿ ಕೊಡು, ತಿರ್ಗಾ ಉಲ್ಲಾಸ ನನ್ನಲ್ಲಿ ಕೊಡು, ತಿರ್ಗಾ ಸಂಭ್ರಮ ನನ್ನಲ್ಲಿ ಕೊಡು. ನಾನು ನಿನ್ನಲ್ಲಿ ಬಲವಾಗಿ ನಿಲ್ಲಬೇಕು, ನನ್ನ ರಕ್ಷಣೆ ಹೇಳಬೇಕು, ಸುವಾರ್ತೆ ಹೇಳಬೇಕು. ನನ್ನ ತಾಯಿಯ ಗರ್ಭದಿಂದ ಬಂದಾಗಿದ್ದ ಪಾಪಿನೇ, ನಿನಗೆ ತಿಳಿದೆ ತಪ್ಪು ಮಾಡಿಬಿಡಿದಿರಿ. ಇವತ್ತಂತೆ ಬೆಳ್ಳಗೆ ಮಾಡು, ಈ ಸೋಪ ಗಿಡದ ಬರಲಿನಿಂದ ನನ್ನನ್ನು ಚುಂಕಿಸು, ನನ್ನಲ್ಲಿರೋ ಅಶುದ್ಧಾತ್ಮವನ್ನ ತೆಗೆದು ಬಿಡು. ನಾನು ಒಂದು ಮರ್ಡರ್ ಮಾಡಿದ್ದೀನಿ, ಒಂದು ರೇಪ್ ಕೇಸ್ ಮಾಡಿದ್ದೀನಿ. ರೇಪ್ ಕೇಸ್, ಇಲ್ಲೀಗಲ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ. ಸೆಕೆಂಡ್, ನಾನು ಒಂದು ಮರ್ಡರ್ ಕೇಸ್, ಕೊಲೆ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ಹೆಂಗಸನ್ನ ಬೇರೆಯವ್ರ ಹೆಂಡತಿ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ.
ಆಮೆನ್. ಇದೇ ನನ್ನ ಪಾಪಗಳೇ ಕ್ಷಮಿಸ್ಬಿಡಪ್ಪ. ಯಾ ಪಾಪ ಮಾಡಿದಾಗಿಂದ ನನಗೆ ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ. ಆ ಪಾಪ ಮಾಡಿದಾಗಿಂದ ನನಗೆ ಯಾಕೋ ಸಂತೋಷ ಇಲ್ಲ. ಆ ಪಾಪ ಮಾಡಿದಾಗಿಂದ ನಾನು ಚರ್ಚ್ಗೆ ಹೋಗಿ ಏನೋ ಬೇಜಾರಾಗಿ ಹೋಗ್ತೀನಿ. ಆ ಪಾಪ ಮಾಡಿದಾಗಿಂದ ನನ್ನ ರಾಜ್ಯದಲ್ಲಿ ಎಲ್ಲಾ ವಿರೋಧ ಏರ್ಪಟ್ಬಿಟ್ಟಿದೆ. ಸ್ವಂತ ಮಗ ನನ್ನ ಕೊಲ್ಲಕ್ ಬರ್ತಾ ಇದ್ದಾನೆ. ಸ್ವಂತ ಹೆಂಡತಿ ಇನ್ನೊಬ್ಬ ಹೆಂಡತಿ ಮಗ ಎತ್ತಿ ಮಂಚವನ್ನು ಹತ್ತಿದ್ದಾರೆ. ಏಸಯ್ಯ, ನನ್ನನ್ನು ಕ್ಷಮಿಸು, ನನ್ನ ಪಾಪಗಳನ್ನ ಕ್ಷಮಿಸು, ನನ್ನ ತಪ್ಪುಗಳನ್ನ ಕ್ಷಮಿಸು. ಪ್ರೈಸ್ ದಿ ಲಾರ್ಡ್. Hallelujah. First John chapter 5 6 to 7 16 to 7 sorry 1 ಯೋಹಾನ 5వ ಅಧ್ಯಾಯము 16-17 ವಚನ. ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡಿದ್ದರಿಂದ ಪಾಪ ಮಾಡುವುದನ್ನ ಕಂಡರೆ ಅವನು ದೇವರನ್ನ ಬೇಡಿಕೊಳ್ಳಿ. ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನ ದಯಪಾಲಿಸುತ್ತಾನೆ. ಮರಣಕರವಾದ ಪಾಪ ಉಂಟು. ಬ್ರದರ್ ಸಿಸ್ಟರ್, ಎರಡು ಪಾಪಗಳು ಹೇಳ್ತಾರೆ ನೋಡಿ. ನೋಟನ್ ಮಾಡ್ಯಾರ ಎಲ್ಲರೂ. ಬೇಗ ಬೇಗ ಹೊರಕಾಗಲಿ, ನಿಮ್ಮ ಮೈಂಡ್ ಶಾರ್ಪ್ ಆಗಲಿ. ಪಾಪ ಹೇಳ್ತಾರೆ ನೋಡಿ. ಕ್ಷಮಿಸೋ ಪಾಪ, ಕ್ಷಮಿಸದಿರೋ ಪಾಪ, ಮರಣ ಅಲ್ದಿರೋ ಪಾಪ, ಮರಣ ಪಾಪ ಹೇಳ್ತಾರೆ ನೋಡ್ಕೊಳ್ಳಿ ಎಲ್ಲರೂ. ಡೆತ್ ಇದೆ ನೋಡಿ, ಎರಡು ಮರಣ ಇದೆ ನೋಡಿ. ಜೀವ ಅಂತಿದೆ ನೋಡಿ. ಜೀವ ಅಂತಿದೀಯಾ? ಲೈಫ್ ಅಂತಿದೀಯಾ? జీవమనుందా? అది క్షమించే పాప. కింద రాసిన ఫాస్ట్ పదము వర్డ్ పద క్షమిస్తేరో పాಪ. ಅದಕ್ಕೆ ಏನು? ಮರಣ ಕೂಡ ಪಾಪ. ಏನು ಪಾಪ? ಮರಣ. ಆಮೇಲೆ ಯೇಸುವಿನ ಬೈಬಿಳು ನಡೀತದೆ. ಪರಿಶುದ್ಧಾತ್ಮನ ಬೈದ್ರೆ ಕ್ಷಮಾಪಣೆ. ಪರಿಶುದ್ಧಾತ್ಮನ ವಾಕ್ಯಗಳನ್ನ ಕಾರ್ಯಗಳನ್ನ ನೀನು ಎತ್ತಿ ವರಗಳ ಬಗ್ಗೆ, ಆತನ ಅಭಿಷೇಕದ ಬಗ್ಗೆ, ಅನ್ಯ ಭಾಷೆ ಬಗ್ಗೆ, ದೇವರ ಕೃಪೆ ಬಗ್ಗೆ, ಅದನ್ನು ಮಾಡೋ ನಿರಾಕರಿಸ ಬಗ್ಗೆ, ಪರಿಶುದ್ಧಾತ್ಮನ ಮಾತಾಡುವಾಗ ಅಸಡ್ಡೆ ಮಾಡೋದು, ಅದನ್ನ ಕೇರ್ಲೆಸ್ ಮಾಡೋದು, ಅದನ್ನ ರಿಜೆಕ್ಟ್ ಮಾಡೋದು, ಆಮೇಲೆ ಕಾಸು ಕೊಟ್ಟು ಕೊಂಡ್ಕೊಳ್ಳೋದು, ಇದನ್ನೆಲ್ಲ ಮಾಡಿದ್ರೆ ಹಲ್ಲೆಲೂಯಾ ಹಲ್ಲೆಲೂಯಾ ಸಿಗಣ ಪರಿಶುದ್ಧಾತ್ಮ. ಆಮೆನ್. ಕ್ಷಮಿಸಿರೋ ಪಾಪ ಇದೆ, ಮರಣಕರ ಪಾಪ ಇದೆ. ಬ್ರದರ್ ಸಿಸ್ಟರ್, ನನಗೆ ಗೊತ್ತಿದ್ದಂಗೆ ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಇಲ್ಲಿ ಯಾರು ಅಂತ ಪಾಪ ಮಾಡಿಲ್ಲ. ನೀವು ಮಾಡಿರೋ ಪಾಪಗಳೆಲ್ಲ ಎಂತ ಕ್ಷಮಿಸೋ ಪಾಪಗಳು. ಹೇಳ್ಬೇಕು ದೇವರಿಗೆ ಅಷ್ಟೇ. ನೀವು ಕೇಳ್ತಲ್ಲ ಹಿಂದ್ಗಡೆ ಕೇಳಿ ದೇವ್ರಿಗೆ ಹೇಳ್ಬೇಕಷ್ಟೇ. ದೇವರೇ, ನಾನು ಇಂಥ ತಪ್ಪು ಮಾಡಿದ್ದೀನಿ, ಇಂಥ ಪಾಪ ಮಾಡಿದ್ದೀನಿ, ನಿನ್ಗೆ ಅನ್ಯಾಯವಾಗಿ ಮಾಡಿದ್ದೀನಿ, ವಿಗ್ರಹ ಆರಾಧನೆ ಮಾಡಿದ್ದೀನಿ, ವ್ಯಭಚಾರ ಮಾಡಿದ್ದೀನಿ, ಸುಳ್ಳು ಹೇಳಿದ್ದೀನಿ, ಅನ್ಯಾಯ ಮಾಡಿದ್ದೀನಿ, ವಾಪಸ್ ಕೊಟ್ಟಿಲ್ಲ ಕಾಸು, ನಾನು ಈಸ್ಕೊಂಡವರು. ಆಮೇಲೆ ಸಾಲ ಇರಬಾರ್ದು ಅಂತ ಹೇಳಿದ್ಯಾ. ಈ ಪಾಪಗಳೆಲ್ಲ ಪಾಪಗಳೇ ದೇವ್ರೆ, ಇವೆಲ್ಲ ನೀನು ಕ್ಷಮಿಸ್ತೀಯ. ನನ್ನ ಮನ್ನಿಸ್ಬಿಡಪ್ಪ. ನಾನು ಪಾಪಿ ದೇವ್ರೆ, ನಾನು ಸುಳ್ಳೆ ದೇವ್ರೆ, ನಾನು ವ್ಯಭಚಾರ ದೇವ್ರೆ, ನಾನು ಮೋಸಗಾರ ದೇವ್ರೆ, ನಾನು ಕಳ್ಳ ದೇವ್ರೆ, ನಾನು ಕದಿಮ ದೇವ್ರೆ, ನಾನು ಅನ್ಯಾಯಕಾರ ದೇವ್ರೆ, ನಾನು ಟೆರರಿಸ್ಟ್ ದೇವ್ರೆ, ನಾನು ನಕ್ಸಲೈಟ್ ದೇವ್ರೆ, ನಾನು ನಿನ್ನ ಸಭೆಗೆಲ್ಲ ಹೊಡೆದಿದ್ದೇವೆ, ನಾನು ಬೋಧಕನ ಕೊಲೆ ಮಾಡಿದ್ದೀನಪ್ಪ, ನನ್ನ ಕ್ಷಮಿಸು ದೇವ್ರೆ, ನನ್ನ ಮನ್ನಿಸು ದೇವ್ರೆ. ಮನ್ನಿಸಿಬಿಡ್ತಾನೆ, ನನ್ನ ರಕ್ತದಿಂದ ತೊಳೆದು ಬಿಡ್ತಾನೆ. ನಾನು ಗೊತ್ತಿದ್ದಾಗ ನಿಮ್ಮಲ್ಲಿ ಕೂತಿರೋರಲ್ಲಿ ಹೆಚ್ಚು ಕಮ್ಮಿ ಕ್ಷಮಿಸೋ ಪಾಪಗಳೇ ಮಾಡಿದ್ದೀರಾ. ಮರಣಕರವಲ್ಲ, ಆದ್ರೆ ನೀನು ಕ್ಷಮಿಸೋದಕ್ಕೆ ಕೇಳ್ಕೊಳ್ತಲ್ಲ, ಪಶ್ಚಾತ್ತಾಪ ಪಡ್ತಾನೆ. ಇನ್ನೊಬ್ಬರನ್ನ ನೀನು ಕ್ಷಮಿಸಬೇಕು, ದೇವರು ನಿನ್ನನ್ನು ಕ್ಷಮಿಸ್ತಾನೆ. ಮರಣಕರವಲ್ಲದ ಪಾಪಗಳು ಇದೆ. ಹುಷಾರ್. ಪಾಪಗಳು ಮಾಡ್ತಾ 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 ಮರಣಕರವಲ್ಲದ ಪಾಪಗಳು ಮಾಡ್ತಾರೆ. ಬೇಸರ ಹೆಚ್ಚಾಗಿ ಗೊತ್ತಲ್ವಾ? ಬೇಸರಗೆ ಒಬ್ಬ ವಿಶ್ವಾಸಿ ಕೊಟ್ಟಂತೆ ದೇವರು. ಆ ವಿಶ್ವಾಸಿ ಎಂತವ್ರಂದ್ರೆ ಕಾಸು ಇಸ್ಕೊಂಡು 50 ರೂಪಾಯಿ ಚೆನ್ನಾಗಿ ಮಗು ಕತ್ತಿಸ್ಬಿಡ್ತಾರೆ ಡೆಲಿವರಿ ಮಾಡಿ. ಯಾರು ಆಪೋಸಿಟ್ ಮನುಷ್ಯರು 50 ರೂಪಾಯಿ ಕೊಟ್ಟಿದ್ಕ ಮಗು ಕತ್ತಿಗೆ ಇಸ್ಕಾಕ್ಬೇಕು. ಡೆಲಿವರಿ ಮಾಡೋ ಸುಲ್ಗಿತ್ತಿ ಏನಂತಾರೆ ತೆಲುಗಲ್ಲಿ. ಆಮೇಲೆ ಹಲ್ಲೆಲೂಯಾ. ಕೇಸನ್ನ ಪ್ರೇಯರ್ ಕೊಟ್ಟಿದ್ದಾರೆ. ಆ ಮನೆಗೆ ಬಂದು ಅಳ್ತಾ ಇದ್ದಾರೆ.
దేవుడు నన్ను క్షమిస్తాడా? ఏంటమ్మా నీ పాపము చెప్పో దేవుడి దగ్గర. దేవుడు మన్నించే దేవుడు. నేను ఇలాంటి పాపం చేశాను, ఇట్లాంటి సమయంలో వాళ్ళ తల్లి తండ్రుల అమ్మ ఏడుస్తుంటే నాకు కళ్ళు కాలిపోయాను. నన్ను దేవుడు, నేను పిశాచి, నేను సాతాన్ని, ఆమె నన్ను దేవుడు క్షమిస్తాడా? ఆమేన్, హల్లెలూయా, ఆమేన్. యేసయ్యా ಕ್ಷಮಿಸ್ತಾನಂತ ಹೇಳಿದ್ಮೇಲೆ ಒಪ್ಪಿಸ್ಕೊಟ್ಟು ಅವತ್ತಿಂದ ದೇವರ ಸನ್ನಿಧಿಗೆ ಚರ್ಚ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಅವ್ರ ಮನೆಗೆ ಹೋದ್ರು. ಇನ್ನೊಂದು ದಿನ ಊಟ ತಿಂತಾ ಇರುವಾಗ ಅವ್ರ ಗಂಡ ಬಂದ. ಗಂಡನ ಏಸನ್ನ ತುಂಬಾ ಬೈದ್ಬಿಟ್ಟು ಹೆಂಜಿಲು ಹುಡ್ಬಿಟ್ಟು ಹೋಗ್ತ ತಟ್ಟೆ ಒಳಗಡೆ ಅಂತ. ನೀನು ಹೆಂಗ್ ತಿಂದಿರ್ತೀನಿ ಮೊಟ್ಟಪಾಕು ನೀನು ಹಂಗೆ ಹಿಂಗೆ ಬೈದ್ಬಿಟ್ಟು ಏಸನ್ನ ಹೊರಟೋಗಿ ಏಸನ್ನ ತಲೆ ಮುಗಿಸ್ಕೊಂಡು ತಿನ್ಬಿಟ್ಟು ಆ ಹೆಂಜಿಲನ್ನ ಸೇರಿ ಹೊರಟೋಗ್ಬಿಟ್ಟ. ಆಮೇಲೆ ನೆಕ್ಸ್ಟ್ ಡೇ ಆ ಮನುಷ್ಯನು 2 ಮೂಟೆ ರೈಸ್ ಹಿಡ್ಕೊಂಡು ಹೆಂಡತಿ ಜೊತೆ ಚರ್ಚ್ಗೆ ಹೋಗಿದ್ದಾನೆ. ಚರ್ಚ್ಗೆ ಹೋಗಿದ್ದಾನೆ. ತಪ್ಪ ಆಲೋಚನೆ ಏನಂದ್ರೆ ದೇವರು ನನ್ನನ್ನು ಕ್ಷಮಿಸಲ್ಲ, ದೇವರು ನನ್ನನ್ನು ಮನ್ನಿಸಲ್ಲ. ನಿನಗೆ ಅದು ಯಾವುದು ಏನು ಈ ಪಾಪ ಹೇಳಿ ಅದಕ್ಕೆ ಮಾಡು. ಕ್ಷಮಿಸೋದು ಬಿಡೋದು ದೇವರು ಸೇರಿ. ಸುಮ್ಮನೆ ಸೋಂಬೇರಿತನದಿಂದ ನಾನು ಪ್ರೇಯರ್ ಮಾಡಿದ್ರೆ ಕೇಳಲ್ಲ, ನಾನು ಪರಲೋಕಕ್ಕೆ ಹೋಗಲ್ಲ, ನಾನು ಪ್ರೇಯರ್ ಮಾಡಿದ್ರೆ ಅದ್ಭುತ ನಡೆಯಲ್ಲ, ನಾನು ದೆವ್ವ ಬಿಡಿಸಕ್ಕಾಗಲ್ಲ, ನನ್ನ ವೀಕ್ನೆಸ್ಸು, ನಾನು ಶಾಪಗ್ರಸ್ತನು, ಆ ಮಾತುಗಳು ಶಾಪಗ್ರಸ್ತರ ತರ ತೋರಿಸ್ತಾ ಇದ್ದೀನಿ ಅಂತ ಮೈಂಡನ್ನ ಬಿಟ್ಬಿಡು. ಯೇಸು ಕ್ರಿಸ್ತು ನಿನ್ನ ಪಾಪಗಳು ತೊಳೆದ್ರೆ ನೀನು ಪರಿಶುದ್ಧನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೊಟ್ಟಿರೋದೆಲ್ಲ ವಾಪಸ್ ಕಾಸು ಕೊಟ್ಬಿಡಿ. ಯಾರಾದ್ರೂ ನೀವು ಈಸ್ಕೊಂಡಿದ್ರು ಬೇಗ ಕೊಟ್ಬಿಡೋ, ಪ್ರೇ ಮಾಡಿ ದೇವ್ರು ಕೊಟ್ಬಿಡಿ ಬೇಗ. ಯಾರ್ಯಾರು ಸಾಲ ಇದ್ರು ಕೈ ಅಂತ ಕೇಳಲ್ಲ ನಾನು. ಯಾರ್ಯಾರು ಸಾಲ ಇದ್ರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದೇವ್ರು ನಿನಗೆ ಸಹಾಯ ಮಾಡ್ತಾನೆ, ಕೊಟ್ಬಿಡು. ಜಕಾರ್ಯ ಗೊತ್ತಾನೆ ಎಲ್ಲಾರ್ದು ಕುಳ್ಳ ಜಕಾರ್ಯ ನೋಡ್ಬೇಕಂತ ಆಸೆ ಪಟ್ಟು ಮರದ ಮೇಲೆ ಹತ್ತಿ ಹೀಗೆ ಓರೆ ಆಗಿರೋ ಕೊಂಬೆ ಮೇಲೆ ಕುತ್ಕೊಂಡು ಏಸು ಬರೋದು ನೋಡ್ತಾ ಇದ್ದ. ಆಮೇಲೆ ತಟ್ಟಲ್ಲಿ ಇಂದು ಬಾ, ನಾನು ನಿನ್ನ ಮನೆಗೆ ಬರ್ತೀನಿ. ಮನೆಗೆ ಹೋದ, ಪ್ರೇಯರ್ ಮಾಡ್ದ, ವಾಕ್ಯ ಹೇಳಿದ, ಸುಮ್ಮನೆ ಇದ್ದ, ಊಟ ಕೊಟ್ಟ ತಿಂದ, ಸುಮ್ಮನೆ ಇದ್ದ. ಯಾವಾಗ ವಾಕ್ಯವನ್ನ ಕೇಳಿದ್ರು, ಯಾವಾಗ ಸೂಪರ್ ನ್ಯಾಚುರಲ್ ಪವರ್ ಅವ್ರ ಮನೆಯಲ್ಲಿ ಕಾಲಿಟ್ಟು, ಯಾವಾಗ ದೇವಾದಿ ದೇವನು ಧವಲವರ್ಣುಡು రక్తవర్ణుడు ఆ ఇంట్లో కాలు పెట్టినాడో వారి పాపాలు బయటకు వచ్చింది. నేను ఎవరైనా అన్యాయంగా తీసుకుంటే 4 గంటలు చేసి నేను ఇస్తాను కాబట్టి నా ఉండేదాన్ని దాన ಧರ್ಮ చేస్తాను. ನನ್ನ ಹೇಳಿರೋದು ನಾನು ದಾನ ಧರ್ಮ ಮಾಡ್ತೀನಿ. ನಾನು ಯಾರನ್ನ ಅನ್ಯಾಯವಾಗಿ ಇಸ್ಕೊಂಡಿದ್ರೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ. ತಂದು ಎಲ್ಲ ಕೊಟ್ಬಿಟ್ಟು ಆ ಕ್ಷಣನೇ ಹಾಗೇನಂತ ಜೀಸಸ್ ಹೇಳಿ ಇವಾಗ ಈ ಮನೆಗೆ ರಕ್ಷಣೆ ಆಯಿತು. ಇವಾಗ ನೀನು ಕೇಳಿಸ್ಕೊಂಡಿಲ್ಲ, ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಿನಗೆ ರಕ್ಷಣೆ ಆಗುತ್ತೆ, ನಿನ್ನ ಮನೆಗೆ ರಕ್ಷಣೆ ಆಗಲ್ಲ. ನೀನು ಅಬ್ರಹಾಮನ ವಂಶದವನು ಆಗಲ್ಲ. ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಕ್ಷಮಿಸದಿರೋ ಪಾಪಗಳು ನಾನು ಹೇಳ್ತಾ ಇದ್ದೀನಿ, ಕ್ಷಮಿಸೋ ಪಾಪಗಳು ಕ್ಷಮಿಸದಿರೋ ಪಾಪಗಳು ಒಟ್ಟಿಗೆ ಹೇಳ್ತಾ ಇದ್ದೀನಿ. ನೀವೇ ಅರ್ಥ ಮಾಡ್ಕೊಂಡು ಡಿವೈಡ್ ಮಾಡ್ತಾರೆ. ರೋಡಲ್ಲಿ ಹೋಗ್ತಾ ಇದ್ದೀವಿ, ಒಂದು ಹುಡುಗನ ನೋಡಿ ಆಸೆ ಪಡ್ತೀಯ, ಒಂದು ಗಂಡಸನ್ನ ನೋಡಿ ಆಸೆ ಪಡ್ತೀಯ, ಒಂದು ಹೆಂಗಸನ್ನ ನೋಡಿ ಆಸೆ ಪಡ್ತೀಯ, ಒಂದು ಹುಡುಗಿಯನ್ನ ನೋಡಿ ಆಸೆ ಪಡ್ತೀಯ. ದೇವ್ರ ವಾಕ್ಯ ಹೇಳುತ್ತೆ, ಈ ಸಹೋದರನಿಗೆ ಏನಾದ್ರೂ ತಪ್ಪು ಮಾಡಿದ್ರೆ ಹೋಗಿ ಕ್ಷಮಿಸ್ಬಿಟ್ಟು ಬಂದು ಆಮೇಲೆ ಕಾಣಿಕೆ ಕೊಡುವಂತ. ಈ ತಪ್ಪುಗಳನ್ನ ಆ ಬ್ರದರ್ ಹತ್ರ ಸಿಸ್ಟರ್ ಹತ್ರ ಹೇಳ್ಬಾರ್ದು. ಆ ಹೆಂಗಸನ್ನ ಕಳಿಸಿ ನೀನು ತಪ್ಪಾಗಿ ನೋಡ್ಬಿಟ್ಟೆ, ನಾನು ಸೆಕ್ಸ್ ಆಗಿ ನೋಡ್ಬಿಟ್ಟೆ, ನೀನು ತಪ್ಪಾಗಿ ಆಲೋಚಿಸ್ಬಿಟ್ಟೆ ಅಂತ ದೇವ್ರಿಗೆ ಹೇಳ್ಬೇಕಾಗಲ್ಲ. ಯಾರಿಗೆ ಹೇಳ್ಬೇಕು? ಒಳಗಡೆನೆ ನಾನು ವ್ಯಭಚಾರ ಮಾಡ್ಬಿಟ್ಟೆ ದೇವ್ರೇ, ನನ್ನನ್ನು ಕ್ಷಮಿಸ್ಬಿಡ ಅಂತ ದೇವ್ರಿಗೆ ಹೇಳ್ಬೇಕು. ಯಾರಿಗಾರ ಹೊಡೆದಿರ್ತೀಯಲ್ಲ, ಬೈದಿರ್ತೀಯಲ್ಲ, ಅವ್ರನ್ನ ಅವಮಾನ ಮಾಡಿದ್ರು, ಅದನ್ನು ಹೋಗ್ಬಿಟ್ಟು ಅವಾಗ ಹೇಳು, ನಿನ್ನ ಅವಮಾನ ಮಾಡಿ ತಪ್ಪಾಯ್ತು, ನಾನು ಕ್ಷಮಿಸ್ಬಿಡು. ನಾನು ನಿನಗೆ ಬೇರೆ ಸುಳ್ಳು ಹೇಳಿದ್ರೆ ನನ್ನನ್ನು ಕ್ಷಮಿಸ್ಬಿಡು. ನನ್ನಿಂದ ನಿನಗೆ ಕೆಲಸ ಹೋಯ್ತು, ನನ್ನನ್ನು ಕ್ಷಮಿಸ್ಬಿಡು. ಆಮೆನ್. ಇದು ಮನುಷ್ಯರಿಗೆ ಹೇಳೋ ಆಕೆಗಳು. ಆದ್ರೆ ಟೋಟಲ್ ಆಗಿ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಜೀಸಸ್ ಕ್ರೈಸ್ಟ್ ಮಾತ್ರ, ಯೇಸು ಸ್ವಾಮಿ ಮಾತ್ರನೇ ಇರೋದು. ಆಮೆನ್, ಪ್ರೈಸ್ ದಿ ಲಾರ್ಡ್. ಇದರ ವಾಕ್ಯವನ್ನು ನೋಡಿ, ಹಲ್ಲೆಲೂಯಾ. ಸೊ ಮರಣಕರವಾದ ಪಾಪವಿದೆ, ಮರಣಕರವಲ್ಲದ ಪಾಪವೂ ಇದೆ.
1 ಕೊರಿಂಥ 11:29-30 ವಚನ ಬೇಗ ಓದಿ. 1 ಕೊರಿಂಥ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 11 29-30 29-30 11ನೇ ಅಧ್ಯಾಯ 11ನೇ ಅಧ್ಯಾಯವು ಯಾಕೆಂದರೆ ಕರ್ತನ ದೇಹವೆಂದು ಎಲ್ಲರೂ ಕೇಳ್ತೀರಾ ಈ ವಾಕ್ಯನ? ಇದು ದೇವರ ಮಕ್ಕಳಿಗೆ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೇಳ್ತೀರಾ? ಕೇಳ್ತೀನಿ ಅಂದ್ಮೇಲೆ ಓದಿಸ್ತೀನಿ. ಎಲ್ಲರೂ ಕೇಳಿ, ಪ್ರತಿಯೊಬ್ಬರು ಗಮನ ಕೊಟ್ಟು ಕೇಳಿ, ಪ್ರತಿಯೊಬ್ಬರು ಕೇಳಿದ್ರಿ. ಈ ವಾಕ್ಯ ವೆರಿ ಇಂಪಾರ್ಟೆಂಟ್. ಓದುವಾಗ ಕೂಡ ಮತ್ತೆ ಈ ವಾಕ್ಯ ಕೇಳಿ. ಎಲ್ಲರೂ ಕೇಳಿ, ಪ್ರತಿಯೊಬ್ಬರು ಕೇಳಿ, ಕಿವಿದರು ಕೇಳಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ಇದು ಯೇಸುವಿನ ರಕ್ತ, ಇದು ಯೇಸುವಿನ ದೇಹ, ಇದು ಯೇಸುವಿನ ಮಾಂಸ, ಇದು ಯೇಸುವಿನ ಕಲ್ವಾರಿ ರಕ್ತ ಅಂತ ತಿಂದು ಕುಡಿಯೋನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಮತ್ತು ಈ ಕಾರಣದಿಂದ ನಿಮ್ಮಲ್ಲಿ ಸಭೆಯಲ್ಲಿ ವಿಶ್ವಾಸಿಯ ಬದುಕಿನಲ್ಲಿ ಕೆಲವರು ಬಲಹೀನ ವೀಕ್ನೆಸ್, 2 ರೋಗಿಗಳು ಫಿಟ್ನೆಸ್ ಪರ್ಸನ್, ಅನಾರೋಗ್ಯ ಪೀಡಿತರು, ಕರ್ತನ ಭೋಜನ ತಿಂದು, 3ನೇದು ಮತ್ತು ಅನೇಕರು ಸಾಯ್ತಾರೆ. ಈಗ ಪಾಪದಲ್ಲಿ ಇದು ಕೆಲವು ತಿಂತಾ ಇದ್ದಾರೆ, ಡ್ರಿಂಕ್ಸ್ ಮಾಡಿ ಕರ್ತನ ಭೋಜನ ತಿಂದು 10 ವರ್ಷದಿಂದ ನಾವು ನೋಡಿದ್ವಿ. 12 ವರ್ಷ ಹಿಂದೆ ಕರ್ತನ ಭೋಜನ ತಿನ್ನುವಾಗ ಡ್ರಿಂಕ್ಸ್ ಮಾಡ್ಕೊಂತಿದ್ದಾರೆ. ಇವಾಗ್ಲೂ ಬದುಕಿದ್ದಾರೆ. ಸತ್ತಿದಾನ? ನನ್ನ ಕಡೆ ಗಮನ ಕೊಡ್ತೀರಾ ನೀವು? ಯಾವಾಗ 12 ವರ್ಷ ಹಿಂದೆ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಸ್ಮೆಲ್ ಹೊಡ್ಕೊಂಡು ಕರ್ತನ ಭೋಜನ ತಿಂದಾಗ ಇವಾಗ್ಲೂ ಬದುಕಿದ್ದಾನೆ. 12 ವರ್ಷದ ಸತ್ತೋಗಿದ್ದಾನ? ಯಾವ ಮರಣ ಹೇಳ್ತಾ ಇದ್ದೀವಿ? ಆತ್ಮಿಕ ಮರಣ ಹೇಳ್ತಾ ಇದ್ದಾರೆ, ಸ್ಪಿರಿಚುವಲ್ ಡೆತ್. ಆಮೇಲೆ ಪಾಪದಲ್ಲಿ ತಿಂದ್ರೆ ಯಾವ ಮರಣ ಹೇಳ್ತಾರೆ? ವಿಚಿತ್ರವಾಗಿ ಅನಿಸ್ತಿಕೊಂಡೇ ಕರ್ತನ ಭೋಜನ ತಿಂದವರು, ಎಲ್ಲರಿಗೆ ತಿನ್ಕೊಂಡೇ ಕರ್ತನ ಭೋಜನ ತಿಂದವರು, ಗಲಾಟೆಗಳು, ಕಚಡ ಮಾತು, ಗಲೀಜ್ ಮಾತುಗಳು ಬೈಕೊಂಡೇ ವ್ಯಭಿಚಾರದಲ್ಲಿ ಇದ್ದು ಕರ್ತನ ಭೋಜನ ನಾನು ಕೊಟ್ಟಿದ್ದೆ. ವ್ಯಭಿಚಾರದಲ್ಲಿ ಇರೋರಿಗೆ ನಾನು ಕೊಟ್ಟಿದ್ದೀನಿ. ಸಿಸ್ಟರ್ ಬ್ರದರ್ ಸ್ವಲ್ಪ ಕಿವಿ ಕೊಟ್ಟು ಕೇಳ್ತೀರಾ? ನೀವೇನು ಅಪೂರ್ವವಾಗಿ ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಡೀಪ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಸ್ತ್ರೀ ನನ್ನ ಹತ್ರ ಬರೋ ಸ್ತ್ರೀ 1.5 ವರ್ಷ ಬಂದ್ರು ನನ್ನ ಹತ್ರ. ಎಷ್ಟು ವರ್ಷ? ಹೆಚ್ಚು ಕಮ್ಮಿ 2 ವರ್ಷ ಅನ್ಕೊಳ್ಳಿ. ವ್ಯಭಿಚಾರದಲ್ಲಿ ಇದ್ದಾರೆ. ನಾನು ಗೊತ್ತಾದ್ಮೇಲೆ ನಾನು ಅವ್ರ ಮನೆಗೆ ಹೋಗಿ, ನನ್ಗೆ ಗೊತ್ತಾದ್ಮೇಲೆ ನಾನು ಡೈರೆಕ್ಟ್ ಆಗೋದೆ. ಮಧ್ಯಾಹ್ನ 3 ಗಂಟೆ ಸಂಡೇ 3 ಮಕ್ಕಳಿಗೆ ಎಲ್ಲ ವಯಸ್ಸು ಮಕ್ಕಳು ಆಚೆ ಕಳಿಸಿ ಕುತ್ಕೊಂಡು ಮಾತಾಡಿ ಒಪ್ಕೊಂಡ್ರು. ಸತ್ತೋಗಿ ಅವರು ಬದುಕಿದ್ದಾರೆ. ಯಾವ ಸಾವು ಹೇಳ್ತಾರೆ? ಆತ್ಮದಲ್ಲಿ ಸತ್ತೋದ್ಮೇಲೆ ನೀವು ಬದುಕಿದ್ರೆ ಏನು, ಸತ್ರೆ ಏನು? ನೀನ್ ಇನ್ನೊಂದು ಲೈಫ್ ನಿಮ್ಗೆ ಇಲ್ಲ ಅಂದ್ರೆ, ಇಲ್ಲಿಂದ ಹೋದ್ಮೇಲೆ ಇನ್ನೊಂದು ಜೀವಿತ ಇದೆ, ನಿನ್ಗೆ ಇನ್ನೊಂದು ಮಗಿಮೆ ದೇಹ ಇದೆ, ನಿನ್ಗೊಂದು ಸ್ಥಳ ಇದೆ. ಆದ್ರೆ ನೀನು ಆವರಿಸಿಕೊಳ್ಳಲು ದೀಕ್ಷಾಸ್ಥಾನ ತಗೊಂಡು ಕರ್ತನ ಭೋಜನ ತಿಂದು ಆರಾಧನೆ ಮಾಡಿ ಮನೆಯಲ್ಲಿ ಊಟ ನಡೆಸಿ ಉಪವಾಸ ಮಾಡಿ ಬೈಬಲ್ನ 16 ಸಾರಿ ಅರಿದು ಕುಡಿದು ವಾಕ್ಯಗಳಲ್ಲಿ ನಡೆದು ಏನ್ ಬಂತು? ಪಾಪ ಬಿಟ್ಬಿಟ್ಟು ಜೀವಿಸೋದೇ ದೇವರಿಗೆ ಬೇಕು. ಮರಣಕರವಲ್ಲದ ಪಾಪಗಳನ್ನ ಮಾಡಬೇಡ. ಮಾಡ್ಕೊಂಡು ತಿರ್ಗ ತಪ್ಪಾಯ್ತು ಅಂತ ಹೇಳ್ಬೇಡ. ಬಿಟ್ಬಿಟ್ಟು ದೇವರಿಗೆ ಬೇಕು. ಬಿಟ್ಬಿಟ್ಟು ದೇವರಿಗೆ ಜೀವಿಸಬೇಕು. ಹೇಳಿದ್ರಲ್ಲ, ವಿಚಾರಕ್ಕೆ ನಾನೇ ಕರ್ತನ ಭೋಜನ ಕೊಟ್ಟಿದ್ದೀನಿ. ಆ ಸಿಸ್ಟರ್ಗೆ ನಾನೇ 1.25 ವರ್ಷ ಕೊಟ್ಟಿದ್ದೀನಿ. ಹೆಸರು ಎಲ್ಲರಿಗೆ ನಾನೇ ಕೊಟ್ಟಿದ್ದೀನಿ. ನನ್ಗೆ ಗೊತ್ತಾಯ್ತು, ಮತ್ತೆ ಸ್ವಲ್ಪ ಡೌಟ್ ಇತ್ತು. ಸ್ವಂತ ತಮ್ಮ ಹೇಳಿದ, ಸಿಕ್ಕಾಕೊಂಡು ಸ್ವಂತ ತಮ್ಮ ಹೇಳಿದ, ನನಗೆ ಬೇಕಾಗಿತ್ತು. ಹೋಗಿ ಕೂತ್ಕೊಂಡೆ ಮಾತಾಡಿದೆ. ಹೋಗಿ ಕೂತ್ಕೊಂಡು ನಾನು ಮಾತಾಡಿದೆ. ಒಪ್ಕೊಂಡು ಬೈಬಲ್ ಇಟ್ಕೊಂಡು ಹೇಳ್ತಾರೆ. ಒಪ್ಕೊಂಡು ಆಮೇಲೆ ಅವ್ರಿಗೆ ಕೊಡಕ್ಕಾಗಲಿಲ್ಲ. ಒಪ್ಕೊಂಡ್ರು. ಅವೇ ನನಗೆ ಗೊತ್ತಿದ್ದು ನಾನು ಕೊಡೋದಿಲ್ಲ, ನಾನು ಮುರಿಯೋದಿಲ್ಲ ಅವ್ರನ್ನ. ಅವ್ರ ನನ್ನ ಹತ್ರ ಮೂವ್ ಆಗಕ್ಕೂ ಆಗಲ್ಲ, ನಾನು ಅವ್ರ ಹತ್ರ ಮೂವ್ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ಬ್ರದರ್ ಹೇಳ್ತಾರಲ್ಲ, ಇಲ್ಲೇನು ಹೇಳ್ತಾರೆ, ಕೆಲವರು ರೋಗಿಗಳು, ಬಲಹೀನರು, ಇನ್ನು ಕೆಲವರು
ಸಾಯ್ತು ಸತ್ತಿಲ್ಲ ಅವರಿಬ್ರು. ಒಂದು ಸಿಸ್ಟರ್ ಒಂದು ಬ್ರದರ್ ಸ್ಟೋರಿ ಹೇಳಿದೆ. ಇನ್ನು ವಿಚಿತ್ರದವರೆಲ್ಲ ಇದ್ದಾರೆ. ಮನೆ ತರ ಹೇಳಿದೆ, ಪುಲ್ಪಿಟ್ ಮೇಲೆ ಕುತ್ಕೊಂಡು ಕ್ರಿಸ್ಮಸ್ ಡೆಕೋರೇಷನ್ ಮಾಡೋದನ್ನ ಏನ್ ಕುಡಿದ್ರು ಅವರು ಡ್ರಿಂಕ್ಸ್. ಅವ್ರು ಬದುಕಿದ್ದಾರೆ. ಸರಿ ಇಲ್ಲ ಏನ್ ಹೇಳ್ತಿದೆ ವಾಕ್ಯ ನೋಡಿ. ಇದನ್ನೇ ಎಲ್ಲ ತಪ್ಪು ತಿಳ್ಕೊಳ್ಳೋದು, ಎಲ್ಲ ರೀತಿಯ ತಪ್ಪು ತಿಳ್ಕೊಳ್ಳೋದು. ವಾಕ್ಯ ಆತ್ಮಿಕ ಅರ್ಥ ಬೇರೆ ಬೇರೆ ಇರ್ತದೆ, ಶಾರೀರಿಕ ಅರ್ಥ ಬೇರೆ ಇರ್ತದೆ. ಏನು ಸಾಕ್ಷ್ಯ ಅಂತ ಹೇಳ್ತಾರೆ, ಯಾರು ಸತ್ತಿಲ್ಲ ನನ್ನ ಜೊತೆಲ್ಲ ಬ್ರದರ್ ಅಂತವ್ರು ಚಿಂತನೆ ಚೆನ್ನಾಗೇ ಇದ್ದಾರೆ ಮಾತಾಡಿ ದೇವರು ಹೇಳ್ತಾ ಇದ್ದಾರೆ, ನಿನ್ ಪಾಪದಲ್ಲಿ ಇದ್ರೆ ಆತ್ಮದಲ್ಲಿ ಸತ್ತೋಗ್ತೀಯ, ದೇವರಲ್ಲಿ ಜೀವಿಸ್ತಾ ಇರ್ತೀಯ. ಹಿಂಗೆ ಬ್ರದರ್ ಅಂತ ನೀವು ಕೇಳ್ತೀರಾ? ಇಬ್ಬರು ಮರಣನ ನಿಮ್ಗೆ ಉದಾಹರಣೆಯಾಗಿ ಕೊಡ್ತೀನಿ. ಲಾಜರ್ ಮರಣ ಸತ್ತೋದ್ನ ತಾನೆ, 4 ದಿನ ಆದ್ಮೇಲೆ ಯೇಸು ಕ್ರಿಸ್ತನ ಹೋಗಿ ಎಬ್ಬರಿಸಿದ, ತಿರ್ಗಾ ಒಂದಷ್ಟು ವರ್ಷ ಜೀವಿಸಿದ, ಅಗೈನ್ ಸತ್ತೋದ. ಅಗೈನ್ ಏನ್ ಮಾಡ್ದ? ಸತ್ತೋಗ್ಬಿಟ್ಟ. ಕರ್ತನ ಭೋಜನ ತಿಂದಿದ್ದಾನೆ, ಆರಾಧನೆ ಮಾಡಿದ್ದಾನೆ, ಪ್ರೈಸ್ ದ ಲಾರ್ಡ್. ಆತ್ಮಿಕವಾಗಿ ಜಯಿಸಿದ್ದಾನೆ, ಶಾರೀರಿಕವಾಗಿ ಸತ್ತೋದ, ಅಗೈನ್ ಸತ್ತೋದ. ಜೀಸಸ್ ಕ್ರೈಸ್ಟ್ ಏನ್ ಹೇಳಿದ್ರು ಕರ್ತನ ಭೋಜನ ತಿನ್ನುವಾಗ ಶಿಷ್ಯರಿಗೆ? ನೀವು ಸ್ವಲ್ಪ ಮೈಂಡ್ ಬ್ರೈಟ್ನೆಸ್ ಆಗಲಿ, ನೀವು ಬ್ರಾಡ್ ಆಗಲಿ. ನಾನು ದೇವರ ರಾಜ್ಯದಲ್ಲಿ ಈ ಭೋಜನ ತಿನ್ನೋ ತನಕ ಇದು ತಿನ್ನೋದಿಲ್ಲ ಅಂತ ನಿಮ್ಮ ಸತ್ಯವಾಗಿ ಈ ಕರ್ತನ ಭೋಜನನ, ಈ ರೊಟ್ಟಿ ಮತ್ತು ದೇಹನ ಆಮೇಲೆ ದೇವರ ರಾಜ್ಯದಲ್ಲಿ ತಿನ್ನೋ ತನಕ ನಾನು ಇಲ್ಲಿ ಇದನ್ನು ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಮನೆಯಲ್ಲಿ ಓದ್ಕೊಳ್ಳಿ, ದೇವರ ರಾಜ್ಯದಲ್ಲಿ ನಾನು ಇದನ್ನ ತಿರ್ಗಾ ನನಗೆ ಆಪರೇಷನ್ ಆಗೋ ತನಕ ತಿನ್ನಲ್ಲ ಅಂತ ಹೇಳ್ತಾರೆ. ಯೇಸು ಕೂಡ ಸತ್ತಾನೆ, ಎದ್ದೇಳೋದಲ್ಲ, ಲಾಜರ್ ತರ ಸತ್ತೋದ್ನ ಸಾಯಿಲ್ಲ. ಯಮು ಪಟ್ಟಣದಲ್ಲಿ ಆತ್ಮಿಕವಾಗಿ ಅವ್ರ ಜೊತೆ ಹೋಗ್ತಾ ಇದ್ದ. ಯಮು ಪಟ್ಟಣದಲ್ಲಿ ಆತ್ಮಿಕವಾಗಿ ಅವ್ರ ಜೊತೆ ಹೋದ. ತೋಮನಿಗೆ ಕಾಣಿಸ್ಕೊಂಡ, ಶಿಷ್ಯರಿಗೆ ಕಾಣಿಸ್ಕೊಂಡ. ಆತ್ಮಿಕವಾಗಿ ನೀನು ಸಾಯಲ್ಲ, ಆತ್ಮಿಕ ಮರಣ ನಿನಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ನೀವು ಆತ್ಮದಲ್ಲಿ ಜೀವಿಸಿ, ನೀವು ಯಾರು ಸಾಯೋರೇ ಅಲ್ಲ. ಆತ್ಮದಿಂದ ನೀವು ಕಟ್ಟಲ್ಪಟ್ಟಿದ್ದೀರಾ. ಶರೀರ ನಿಮ್ಮಲ್ಲಿ ಲೆಕ್ಕ ಇಲ್ಲ. ನೀವು ಕಾಯ್ತಾ ಇರೋದು ಶರೀರ ಮರಣ. ಈ ಶರೀರಕ್ಕೆ ಮರಣ ಬಂತಂದ್ರೆ ದೇವರ ಹತ್ರ ಹೋಗ್ಬೇಕು. ಅಲ್ಲಿ ಹೋಗ್ತೀಯಾ? ನೀವು ವೇಟ್ ಮಾಡ್ತಿರೋದು ಯಾವ ಮರಣಕ್ಕೆ? ಇವಾಗ ನಮ್ಗ ಶರೀರ ಬಾಡಿ ಮರಣಕ್ಕೆ ಕಾಯ್ತಾ ಇದೀಯ. ಈ ಬಾಡಿಗೆ ಮರಣ ಬಂತಂದ್ರೆ ನೀನ್ ದೇವರ ಹತ್ರ ಹೊರಟು ಹೋಗ್ತೀಯಾ? ಹಿಂಗೆ ಬ್ರದರ್ ಅಂತ ಕೇಳ್ತೀಯಾ? ಅದೇ ಈ ದೇಹ ಎಂಬ ಉದಾಹರಣ ಬಿಡಲೇಬೇಕು, ಇದಕ್ಕೆ ಮರಣ ಬರಲೇಬೇಕು. ಇದನ್ನ ನೀನ್ ಒಳಗಡೆ ಇರೋ ನಾರಾಯಣ್ ಬ್ರದರು ಹಿಡ್ಕೊಂಡಿದೆ ಈ ಬಾಡಿಯನ್ನ. ಆಮೇಲೆ ಒಳಗಡೆ ಇರೋ ನನ್ನ ಆತ್ಮ ಈ ಬಾಡಿಯನ್ನ ಹಿಡ್ಕೊಂಡಿದೆ. ಆಮೇಲೆ ಈ ಬಾಡಿಯನ್ನ ನಾನು ಬಿಟ್ರೇನೆ ಪರಲೋಕಕ್ಕೆ ಹೋಗಕ್ಕಾಗೋ. ಒಂದು ವಾಕ್ಯ ಧರ್ಮೋಪದೇಶ ಕಾಂಡ 34:5, Deuteronomy chapter 34:5, 34:5 ಬೇಗ ಓದಿ. ದ್ವಿತೀಯೋಪದೇಶ 34:5 ವಚನ. ಯೆಹೋವನ ಮಾತನ್ನು ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ಏನ್ ಬಿಟ್ಟಮ್ಮ? ಏನ್ ಬಿಟ್ಟಮ್ಮ? ಎಲ್ಲ ಏನ್ ಬಿಟ್ಟಿದ್ದವನು? ಬಿಟ್ಟ ಇಲ್ವಾ? ಏನ್ ಬಿಟ್ಟಿದ್ದಾನೆ? ದೇಹ ಬಿಟ್ಟಮೇಲೆ ಮೋಶೆ ಇದ್ದಾನೆ. ಮೋಶೆ ಸತ್ತಿಲ್ಲ, ಮೋಶೆ ಬಾಡಿ ಮಾತ್ರ ಸತ್ತಿಲ್ಲ. ನಾರಾಯಣ ಬೆದರ್ ಸತ್ತೋಗ್ತಾರೆ ಕೆಲವು ವರ್ಷ ಬಿಟ್ಟು. ನಾರಾಯಣ ಬೆದರ್ ಶ್ರೀಮಂತವಾಗಿ ಬರಲೆಕ್ಕ. ಆಮೇಲೆ ಹೆಂಗೆ ಅಂದ್ರೆ ಮೋಶೆ ಎಲ್ಲಿ ಕಾಣಿಸ್ಕೊಂಡೆ? ನ್ಯೂ ಟೆಸ್ಟಿಮೆಂಟ್ 17ನೇ ಅಧ್ಯಾಯದಲ್ಲಿ ಮ್ಯಾಥ್ಯೂ ಚಾಪ್ಟರ್ 17 ರೂಪಾಂತರ ಬೆಟ್ಟದಲ್ಲಿ ಮೋಶೆ ಎಲಿಯ ಬಂದು ಕಾಣಿಸ್ತಾನೆ ಜೀಸಸ್ ಅಲ್ಲಿ. ಇಲ್ಲಿ ಸತ್ತೋಗಿದ್ದಾನೆ, ಅಲ್ಲೇ ಕಾಣಿಸ್ತಾ. ಆತ್ಮಿಕವಾಗಿ ಆತ್ಮಿಕ ಮರಣ ಇಲ್ಲ ಮೋಶೆಗೆ. ಆದಾಮ ಆತ್ಮಿಕವಾಗಿ ಸತ್ತೋದ, ಶಾರೀರಿಕವಾಗಿ 805 ವರ್ಷ ಜೀವಿಸಿದ್ದಾರೆ. ಎಷ್ಟು ವರ್ಷ? 805 days ಶಾರೀರಿಕವಾಗಿ ಜೀವಿಸ್ತಾರೆ. ಆ ಒಟ್ಟು ಜೀವಿಸಿದ್ದು 930 ವರ್ಷ. ಎಷ್ಟು ವರ್ಷ? 935 ವರ್ಷ. 125ನೇ ವರ್ಷದಲ್ಲಿ ಕಾಯಿ ಹುಟ್ಟಿದ ಅನ್ಕೊಳ್ಳಿ. 126-27ರಲ್ಲಿ ಏಬೇಲ
ಗಮಲಿಯೇಲ ಹುಟ್ಟಿದ. 130ನೇ ವರ್ಷದಲ್ಲಿ ಸ್ಟೇಫನ್ ಹುಟ್ಟಿದ. ಆಮೇಲೆ ಅವನಿಗೆ 130 ವರ್ಷ. ಅದಾದ್ಮೇಲೆ ಅವನು ಟೋಟಲ್ ಆಗಿ 930 ವರ್ಷ ಭೂಮಿಯಲ್ಲಿ ಜೀವಿಸಿದ್ದಾರೆ. ಸ್ಪಿರಿಟ್ ಆಫ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೇಹ ಬಿಟ್ಟ ತಿರ್ಗಾ ಜೀಸಸ್ ಹತ್ರ ಕಾಣಿಸ್ಕೊಂತ ಇದ್ದಾನೆ. ಎಲಿಯ ಕಾಣಿಸ್ಕೊಂತ ಇದ್ದಾನೆ. ನೀನ್ ಹೇಳು, ನೀನ್ ಸರಿಯಾಗಿ ತಿಳ್ಕೊ, ಆತ್ಮಿಕವಾಗಿ ನೀನು ಸತ್ತೋಗಿದ್ದೀಯಂದ್ರೆ ನಮ್ಮ ಮನೆದಾಗ ಒಂದು ವಾಕ್ಯ ತೋರಿಸ್ಕೊಟ್ಟೆ. ಯಾವಾಗ ಯೇಸುವ ಸತ್ತೋಗಿದ್ದಾನೆ ಅಂತ ಕೇಳಿದ ತಮಿಳು ಬೈಬಲ್ ಚೆನ್ನಾಗಿ ಬರ್ತಿದ್ದಾರೆ. ಕನ್ನಡದಲ್ಲಿ ಅಷ್ಟೊಂದು ಕ್ಲಿಯರೆನ್ಸ್ ಇಲ್ಲ, ಪದ ಕರೆಕ್ಟ್ ಆಗಿದೆ, ಪದ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ತಮಿಳು ಬೈಬಲ್ ವರ್ಷನ್ ಅಲ್ಲಿ ಕ್ಲೀನ್ ಆಗಿ ಬರ್ದಿದೆ. ಯಾವಾಗ ಯೇಸುವ ಸತ್ತೋಗಿದ್ದಾನೆ ಅಂತ ಯಾಕೋಬ ಕೇಳಿದ್ರು, ಆತ್ಮದಲ್ಲಿ ಸತ್ತೋಗಿದ್ದಾನೆ. ತಿರ್ಗಾ ಅವನು 13 ವರ್ಷ ಆದ್ಮೇಲೆ ಐಗುಪ್ತ ದೇಶದಲ್ಲಿ ಇದ್ದಾನೆ, ಪ್ರಧಾನಿ ಆಗಿದ್ದಾನೆ, ಒಂದು ದೊಡ್ಡ ಉದ್ಯೋಗದಲ್ಲಿದ್ದಾನೆ. ನಿನ್ ಮಗ ಯೇಸುವ ಬದುಕಿದ್ದಾನೆ. ಈ ರತ್ನಗಳೆಲ್ಲ ಅವನೇ ಕಳಿಸಿದ್ದು. ಈ ಹಣ್ಣುಗಳು, ಹಂಪಲು, ವಜ್ರ, ವೈಡೂರ್ಯ, ಈ ಮುತ್ತು ರತ್ನಗಳು ಮಾರ್ಗಕ್ಕೆ ಬೇಕಾದವರ ಪ್ರಯಾಣಕ್ಕೆ, ಜರ್ನಿಗೆ ಅವನೇ ಕಳಿಸಿದಂತ ಅವನು ಹೇಳಿದ ಮಾತುಗಳು ಎಲ್ಲ ಹೇಳಿ ಕಳಿಸಿದ ತಕ್ಷಣವೇ ಶಿವ ವಾಪಸ್ ಬರ್ತಾನೆ. ನಾನಂತ ನೋಡ್ತೀನಿ, ಲೈಕು ಅಲ್ಲ, ಆತ್ಮ ಕಳಿಸಿದ. ನಿಜನೇ ಹೋಗಿ ಗಾಡಿ ಕೂತು ಬಿಡ್ತಾರೆ. ಆತ್ಮದಲ್ಲಿ ಇಲ್ಲ, ಶರೀರದಲ್ಲಿ ಜೀವಿಸ್ತಾ ಇರ್ತಾರೆ, ಬಾಡಿಯಲ್ಲಿ ಜೀವಿಸ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್. ಇದೊಂದು ವಾಕ್ಯವನ್ನು ನೋಡಿ. ಸೊ ಪಾಪದಲ್ಲಿದ್ದು ಕರ್ತನ ಭೋಜನ ತಿಂದ್ರೆ ಏನಾಗ್ತಾರೆ? ಆತ್ಮದಲ್ಲಿ, ಶಾರೀರಿಕ ಮರಣದಲ್ಲಿ ಮರಣ ನಿನಗೆ 10 ವರ್ಷ ಆದ್ಮೇಲೆ ಬರ್ತದೆ. ಆತ್ಮಿಕ ಮರಣ ನಿನ್ನ ಹಿಂದೋಗಿರುತ್ತೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತಾಯ 12 31 32 ಓದಿ. ಮತ್ತಾಯ 12 31 32 ಓದಿ. ಕ್ಷಮಿಸಿರೋ ಪಾಪ ಇನ್ನೊಂದು ಬರ್ದಿದ್ದಾನೆ. ಕ್ಷಮಿಸಿರೋ ಪಾಪ ಓದಿ ಬೇಗ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿ ಒಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು. ಆದರೆ ಪವಿತ್ರಾತ್ಮನನ್ನು ನಿಂದಿಸುವ ಯಾರು ಕೂಡ ಕ್ಷಮಾಪಣೆ ಇಲ್ಲ. ಪವಿತ್ರಾತ್ಮ ನಿಂದಿಸಬೇಡ, ಪರಿಶುದ್ಧಾತ್ಮನ ಎದುರಿಸಬೇಡ, ಪರಿಶುದ್ಧಾತ್ಮ ಕಾರ್ಯಗಳನ್ನ ರಿಜೆಕ್ಟ್ ಮಾಡಬೇಡ. ಪರಿಶುದ್ಧಾತ್ಮ ಇಲ್ಲ ಅನ್ಬೇಡ, ಪರಿಶುದ್ಧಾತ್ಮನ ಕಾರ್ಯಗಳಿಲ್ಲ ಅನ್ಬೇಡ. ಆಮೆನ್. ಪರಿಶುದ್ಧಾತ್ಮನ ಬೇಡ ಅನ್ಬೇಡ, ಪರಿಶುದ್ಧಾತ್ಮ ವರಗಳನ್ನ ಬೇಡ ಅನ್ಬೇಡ, ಪವಿತ್ರಾತ್ಮ ಕೊಡೋ ಫಲಗಳನ್ನ ಬೇಡ ಅನ್ಬೇಡ. ಪರಿಶುದ್ಧಾತ್ಮ ಇಲ್ಲದೆ ನೀನು ಪರಲೋಕಕ್ಕೆ ಹೋಗಲ್ಲ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮನ ಯೇಸುವನ್ನ ಬೇಕಾದ್ರೆ ಬೈದು ಬಿಡು. ತಪ್ಪಾಯ್ತು ದೇವರೇ, ನನ್ನನ್ನು ಕ್ಷಮಿಸು ಯೇಸಯ್ಯ, ನಿನ್ನ ರಕ್ತದಿಂದ ನನ್ನನ್ನು ತೊಳೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತೊಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮ ನಿಂದಿಸಿದ್ರೆ, ಪರಿಶುದ್ಧಾತ್ಮ ಬೇಡ ಅಂದ್ರೆ, ಪರಿಶುದ್ಧಾತ್ಮ ರಿಜೆಕ್ಟ್ ಮಾಡ್ರೆ, ಪರಿಶುದ್ಧಾತ್ಮ ನೀನು ಅಸಡ್ಡೆ ಮಾಡಿದ್ರೆ ಕ್ಷಮಾಪಣೆ ಇಲ್ಲ. ಭೂಲೋಕದಲ್ಲಿ ಇಲ್ಲ, ಪರಲೋಕದಲ್ಲಿ ಇಲ್ಲ. ಹೆಂಗೆ ಪರಿಶುದ್ಧಾತ್ಮ ಮಾತಾಡ್ತಾರೆ, ನಿನ್ನ ಮೈಂಡ್ ಬೇರೆ ಕಡೆ ಹೋಗುತ್ತೆ. ಹೇಗೆ ಪರಿಶುದ್ಧಾತ್ಮನು ನೀನ್ ಇಲ್ಲ ಅಂತೀಯಾ? ಪರಿಶುದ್ಧಾತ್ಮ ಕಾಸು ಕೊಟ್ಕೊಳ್ಳೋದು ಒಂದಿದೆ ನೋಡಿ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 19-22ನೇ ವಚನವರೆಗೂ ಓದಿ. 8ನೇ ಅಧ್ಯಾಯ Acts chapter 8 9-22 ನಿಧಾನವಾಗಿ ಹೇಳ್ತೀನಿ ವಾಕ್ಯ. ನಾನು ಯಾರ ಮೇಲೆ ಕೈಗಳನ್ನಿಟ್ಟು ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ, ಕೊಡಿರಿ ಅನ್ನನು ಪೇತ್ರನ, ಫಿಲಿಪ್ಪನ, ಯೋಹಾನನ. ಆದರೆ ಪೇತ್ರನು ಆಮೆನ್.
ಸರಿ ಇಲ್ಲ, ಇದರಲ್ಲಿ ನಿನಗೆ ಪಾಲು ಇಲ್ಲ. ಇನ್ನು ಮುಂದೆ ಕೇಳ್ತಾನೆ ನೋಡಮ್ಮ, ದೇವರನ್ನು ಕೇಳ್ಕೋ, ಏನೋ ಕ್ಷಮಿಸಿದ್ರೆ ಕ್ಷಮಿಸ್ಲಿ ಅಂತಿದೆ ನೋಡು. ಆದ್ದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವೆನೋ ಏನೋ ಆತನನ್ನೇ ಬಿಡು. ಏನೋ ಕ್ಷಮಿಸಬಹುದೇನೋ ಕೇಳ್ಕೋ. ಪವಿತ್ರ ಆತ್ಮನನ್ನ ಕಾಸು ಕೊಟ್ಟು ಕೊಂಡ್ಕೊಂತಾ ಇದ್ದಾರೆ. ಇವತ್ತು ಹಂಗೆ ಮಾಡ್ತಾ ಇದ್ದಾರೆ. ಇವತ್ತಾಗೆ ನಡೀತಾ ಇದೆ ಸಭೆಗಳಲ್ಲಿ. ನಿಮ್ಗೆ ಅದರಲ್ಲಿ ಪಾಲು ಇಲ್ಲ, ನಿಮ್ಗೆ ಅದರಲ್ಲಿ ಆ ವರನೂ ಇಲ್ಲ, ನಿಮ್ಗೆ ಅದು ಕೊಡೋದೂ ಇಲ್ಲ. ನಿಮ್ ಹೃದಯ ದೇವರ ಮುಂದೆ ಕೆಟ್ಟದಾಗಿದೆ. ನೀನ್ ದೇವ್ರನ್ನ ಬೇಡ್ಕೋ, ದೇವರು ಕ್ಷಮಿಸ್ತಾನೋ ಏನೋ ಗೊತ್ತಿಲ್ಲ. ಭಯ ಬರ್ಬೇಡ ಅವನಿಗೆ. ಇವತ್ತು ಈ ವಾಕ್ಯ ಕೇಳೋಕೆ ನಿಮ್ಗೂ ಭಯ ಬರಬೇಕು. ಅನ್ಯ ಸಭ್ಯರ ಆಸ್ತಿಯನ್ನ ಮಾಡಿ ಸ್ವಲ್ಪ ಬಚ್ಚಿಕ್ಕಿ, ಕಲ್ತನದಲ್ಲಿ ಮುಚ್ಚಿಕ್ಕಿ, ಮನೆಯಲ್ಲಿ ಊತಿಕ್ಕಿ ಬಂದು ಬೇಕನ ಮುಂದೆ ನಿಂತ್ಕೊಂಡ್ರು. ಇಷ್ಟೇನಾ ನೀನು ಮಾಡಿದ್ರೆ ಹೌದು ಅಥವಾ ಸುಳ್ಳು ಹೇಳಿದ್ರು? ಯಾಕೆ ಪವಿತ್ರ ಆತ್ಮನನ್ನ ದೂಷಿಸ್ತೀಯ? ನೀ ಸುಳ್ಳು ಹೇಳಿದ್ದು ಮನುಷ್ಯರಿಗೆ ಅಲ್ಲ, ದೇವರಿಗೆ. ಆ ಕ್ಷಣದಲ್ಲಿ ಅನನೀಯ ಸತ್ತು ಬಿದ್ದನು. ಎತ್ಕೊಂಡೋಗಿ ಊಡಿ 3 ಗಂಟೆಗೆ ಬಂದು ನಿಂತ್ಕೊಂಡ್ರು. ಅವ್ರ ಹೆಂಡತಿ ಕೂಡ ಬಂದು ಗೊತ್ತಿಲ್ಲದ ಸಂಗತಿಯನ್ನ ಇಷ್ಟಿಗೆ ಅಂದ್ರೆ ಹೂಮಂದು ಆಕೆಗೂ ಸತ್ತು ಬಿದ್ದು ಎತ್ಕೊಂಡೋಗಿ ಪವಿತ್ರ ಆತ್ಮನಿಗೆ ಸುಳ್ಳು ಹೇಳಬೇಡ. 2 ವಾಕ್ಯಗಳು ಪವಿತ್ರ ಆತ್ಮನನ್ನ ದೂಷಿಸಿದ್ರೆ ಕ್ಷಮಾಪಣೆ ಇಲ್ಲ. ನಿನ್ನ ಆತ್ಮಕ್ಕೆ ನೀನು ವಂಚಿಸ್ಕೋಬೇಡ, ನಿನ್ನ ಆತ್ಮಕ್ಕೆ ನೀನು ಮೋಸ ಮಾಡ್ಕೋಬೇಡ. ನಿನ್ನ ಆತ್ಮನ ನೀನು ತುಂಬಾ ಮೋಸ ಮಾಡ್ಕೊಂತಾ ಇದೀಯಾ. ಆತ್ಮನ ವಂಚಿಸ್ಕೋಬೇಡ, ನಿನ್ನ ಆತ್ಮಕ್ಕೆ ಸುಳ್ಳು ಹೇಳಬೇಡ. ನಿನ್ನ ಆತ್ಮ ನಿನ್ನ ಹೃದಯವನ್ನ ಪರಿಶೋಧಿಸದೆ ನಿನ್ನನ್ನೇ. ಹಲ್ಲೆಲೂಯಾ. ನಿನಗೆ ನೀನೇ ಮೋಸ ಮಾಡ್ಕೋಬೇಡ. ಆ ದೇವರಿಗೆ ನೀನು ಸುಳ್ಳು ಹೇಳೋದಂತ ವಾಕ್ಯ ಸ್ಪಷ್ಟವಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭೂಮಿಯಲ್ಲಿ ವಾಕ್ಯ ಪ್ರಕಾರ ಜೀವಿಸಿದ್ರೆ ಪಾಪ ಇದ್ರ ಯೇಸು ತರ ಇರ್ತೀವಿ. ತಿರ್ಗಾ ಹೇಳ್ತಾ ಇದ್ದೀನಿ, ಚಿಕ್ಕ ಯೇಸು ನೀನು, ದೊಡ್ಡ ಯೇಸು ನಿಮ್ಮ ಅಣ್ಣ ಯೇಸು. ನೀನು ಈ ಭೂಮಿಯಲ್ಲಿ ಪಾಪದಲ್ಲಿ ಜೀವಿಸಿದ್ರೆ ನರಕದಲ್ಲಿ ಇರ್ತೀಯ. ಸೈತಾನ ರೂಪ ಬರ್ತದೆ, ಪಿಶಾಚಿ ರೂಪ. ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೇಳಿರೋ ಪಾಪಗಳು ಮಾತ್ರ ಕ್ಷಮಿಸಲ್ಪಡ್ತದೆ, ಹೇಳಿರೋ ಪಾಪಗಳು ಕ್ಷಮಿಸಲ್ಪಡ್ತದೆ. ಅದಂಗೆ ಹೇಳ್ಬಿಡ್ತೀಯಾ? ದೇವ್ರ ಹೇಳ್ಕೊಂತೀಯಾ? ಪಶ್ಚಾತ್ತಾಪ ಅಂದ್ರೆ ಗೊತ್ತಾಯ್ತಾ? ಪಶ್ಚಾತ್ತಾಪ ಅಂದ್ರೆ ಗೊತ್ತಾ? ಆಮೆನ್, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಆಮೆನ್. ಪರಿಶುದ್ಧ ಸಭೆಯಲ್ಲಿ ದೇವರು ಆತ್ಮಿಕ ಮರಣವನ್ನು ಕುರಿತು ಮಾತಾಡಲು, ಕ್ಷಮಿಸಿರೋ ಪಾಪವನ್ನು ಕುರಿತು ಮಾತಾಡಲು, ದೇವರು ಆಜ್ಞೆಯನ್ನು ಮೀರೋದೇ ಪಾಪ ಅಂತ ಹೇಳಿದ್ರು, ದೇವರ ವಚನವನ್ನು ಮೀರೋದೇ ಪಾಪ ಅಂತ ಹೇಳಿದ್ರು. ನಾನು ನಂಬ್ತೀನಿ ಇವತ್ತು ನಿಮ್ಮಲ್ಲಿ ಪಾಪದ ವಿಷಯವಾಗಿ, ಮರಣದ ವಿಷಯವಾಗಿ, ಶಾರೀರಿಕ ಮರಣ ಅಂದ್ರೆ ಏನು, ಆತ್ಮಿಕ ಮರಣ ಅಂದ್ರೆ ಏನು, ದೇವರು ಕ್ಷಮಿಸೋ ಪಾಪಗಳು ಯಾವುದು, ಕ್ಷಮಿಸದೇ ಇರೋ ಪಾಪಗಳು ಯಾವುದು,